ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್ ಎಲ್ಲ ವೀಕ್ಷಕರಿಗೆ, ಜಿ ಕನ್ನಡ ವಾಹಿನಿಯ ವೀಕ್ಷಕರಿಗೆ ಶುಭೋದಯವನ್ನ ತಿಳಿಸ್ತಾ ಇರೋದು ನಾನು ಸೌಜನ್ಯ ಮತ್ತೆ ಅರುಣ್ ಹರಿಹರನ್. ಇದು ಆಯುರ್ವೇದ ನ್ಯೂಟ್ರಿಗೆ ಅರ್ಪಿಸುವಂತಹ ಮಾರ್ನಿಂಗ್ ಮಂತ್ರ ನಿಮ್ಮ ನೆಚ್ಚಿನ ಜಿ ಕನ್ನಡ ವಾಹಿನಿಯಲ್ಲಿ ಪ್ರತಿದಿನ ಇನ್ಫಾರ್ಮೇಶನ್ ಪ್ಲಸ್ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ. ಇವತ್ತು ನೋ ಎಂಟರ್ಟೈನ್ಮೆಂಟ್, ಬಟ್ ಸಾಕಷ್ಟು ಮೆಸೇಜ್ ನಿಮಗೆ ಸಿಗತ್ತೆ. ನಾಳೆ ನಮ್ಮ ಜಿ ಕನ್ನಡ ವಾಹಿನಿಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸಂಜೆ 5 ಗಂಟೆಗೆ ಕೇಸ್ ನಂಬರ್ 18/9 ಫಿಲ್ಮ್ ನಾವು ಪ್ರಸಾರ ಮಾಡ್ತಿದೀವಿ. ಈ ಹಿಂದೆ ಈ ಚಿತ್ರ ಮರುಪ್ರಸಾರ ಕಂಡಾಗ ಕೂಡ ಕರೆದು ಫಿಲ್ಮ್ ಕ್ರೂನ ಇಂಟರ್ವ್ಯೂ ಮಾಡಿದ್ವಿ. ಬೆಂಗಳೂರಲ್ಲಿ ನಡೆದಂತಹ ಒಂದು ರಿಯಲ್ ಇನ್ಸಿಡೆಂಟ್ 2002ನೇ ಇಸ್ವಿನಲ್ಲಿ ಜಯನಗರ್ 9th ಬ್ಲಾಕ್ ಅಲ್ಲಿ ನಡೆದಂತಹ ಇನ್ಸಿಡೆಂಟ್. ಈ ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಒಂದು ಕಥೆನ ತಮಿಳವರು ಚಿತ್ರ ಮಾಡಿದ್ರು ಫಸ್ಟ್. ಸೊ ಅದನ್ನ ನೋಡಿ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ, ಒಂದೊಳ್ಳೆ ಮೆಸೇಜ್ ಇದೆ ಅಂತ ಅಂದ ಮೇಲೆ ಕನ್ನಡಕ್ಕೆ ಯಾಕೆ ಮಾಡಬಾರ್ದು ಅಂತ ಅನ್ಸಿ ಆಮೇಲೆ ಕನ್ನಡದಲ್ಲಿ ಈ ಚಿತ್ರನ ಮಾಡಿದ್ವಿ. ಒಂದಲ್ಲ 2 ಸಲ ರಿಲೀಸ್ ಕಾಣ್ತು ಈ ಚಿತ್ರ. ಇದು ನಮ್ಮ ಜಿ ಕನ್ನಡ ವಾಹಿನಿಯ ಚಿತ್ರ. ಅದಕ್ಕೆ ನಾಳೆ ಸಂಜೆ 5 ಇದನ್ನ ಪ್ರಸಾರ ಮಾಡ್ತಿದೀವಿ. ತಮಿಳಿನಲ್ಲಿ ಸೂಪರ್ ಹಿಟ್ ಆದಂತ ಚಿತ್ರ, ಯಾಕಂದ್ರೆ ಮೆಸೇಜ್ ಆಗಿದೆ ಹುಡುಗಿರಿಗೆ ಪ್ರತಿಯೊಬ್ಬರಿಗೂ. ಕನ್ನಡದ ಕಥೆ ಆದ್ರೆ ಇದು ಬೆಂಗಳೂರಿನಲ್ಲಿ 2002ನೇ ಇಸ್ವಿನಲ್ಲಿ ಕರ್ನಾಟಕದಲ್ಲಿ ಆಸಿಡ್ ಅಟ್ಯಾಕ್ ಅನ್ನೋದು 2ನೇ ಸಲ ನಡೆದಿದ್ದು ಈ ಹುಡುಗಿ ಮೇಲೆ. ಫಸ್ಟ್ ಹಸೀನಾ ಅನ್ನೋ ಹುಡುಗಿಗೆ ಆಸಿಡ್ ಅಟ್ಯಾಕ್ ಆಗಿತ್ತು. ಅಫ್ಕೋರ್ಸ್ ಅದು ಎಲ್ಲರಿಗೂ ಗೊತ್ತಿರುತ್ತೆ ನಿಮ್ಗೆ. ಅದಾದ್ಮೇಲೆ ಶ್ರುತಿ ಅನ್ನೋ SSLC ಓದ್ತಿರುವಂತ ಹುಡುಗಿ 2002ನೇ ಇಸ್ವಿನಲ್ಲಿ ಆಸಿಡ್ ದಾಳಿ ಆಯ್ತು ಈ ಹುಡುಗಿ ಮೇಲೆ. ಈ ಒಂದು ಕಥೆ ಇದನ್ನ ಇಟ್ಕೊಂಡು ಚಿತ್ರ ಮಾಡಿರೋದು ಕೇಸ್ ನಂಬರ್ 18/9. ಆ ಚಿತ್ರ ನಾಳೆ ತೆರೆ ಕಾಣ್ತಿರೋದ್ರಿಂದ ಆ ಚಿತ್ರ ಅನ್ನೋದು ರೀಲ್ ಆದ್ರೂ ಕೂಡ ಅದು ರಿಯಲ್ ಆಗಿ ಒಬ್ಬರಿಗೆ ಜೀವನದಲ್ಲಿ ನಡೆದಿದೆ. ಆ ರಿಯಲ್ ಲೈಫ್ ಅಲ್ಲಿ ಅದನ್ನ ಸಫರ್ ಮಾಡಿದಂತ ಹುಡುಗಿ, ಅದನ್ನ ಸಫರ್ ಮಾಡಿ ಅದನ್ನೆಲ್ಲ ಮೆಟ್ಟಿ ನಿಂತಂತ ಧೈರ್ಯವಾಗಿ ಇವತ್ತು ಲೈಫ್ ನ ನಡೆಸ್ತಿರುವಂತಹ ಶ್ರುತಿ ಇವತ್ತು ನಮ್ಮ ಜೊತೆ ಮಾರ್ನಿಂಗ್ ಮಂತ್ರದಲ್ಲಿ. ಶ್ರುತಿ, ವೆಲ್ಕಮ್ ಟು ಮಾರ್ನಿಂಗ್ ಮಂತ್ರ. ಹಾಯ್. ಸೊ ಶ್ರುತಿ ಅವರೇ, 2002ನೇ ಇಸ್ವಿನಲ್ಲಿ ನಿಮ್ಮ ಮೇಲೆ ಆಸಿಡ್ ದಾಳಿ ನಡೆದಿದ್ದು ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತಾನೇ ಬೆಚ್ಚಿ ಬೀಳ್ತು ನಿಜವಾಗ್ಲೂ. ಅವಾಗ ನೀವಿನ್ನು SSLC ಓದ್ತಿದ್ದಂತ ಹುಡುಗಿ. ಅಷ್ಟು ವರ್ಷಗಳು ಕಳೆದ್ರು ಕೂಡ ಇವತ್ತಿನವರೆಗೂ ಯಾರು ಆ ಇನ್ಸಿಡೆಂಟ್ ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಘೋರವಾದಂತ ಇನ್ಸಿಡೆಂಟ್ ಅದು. ಅದನ್ನ ಚಿತ್ರದ ರೂಪದಲ್ಲಿ ಮಾಡಿದ್ದಾರೆ. ಬಟ್ ಚಿತ್ರದ ಬಗ್ಗೆ ಆಮೇಲೆ ಮಾತಾಡೋಣ. ಬಟ್ ಹೇಗಾಯ್ತು ಇದು ಅಂತ ಹೇಳೋದಕ್ಕಾಗತ್ತಾ? ಬಿಕಾಸ್ ಎಲ್ಲರಿಗೂ ಗೊತ್ತಾಗ್ಬೇಕು. ಹುಡುಗರು ಸುಮ್ನೆ ತಮಾಷೆಗೆ ಏನೋ ಹೇಳ್ಬಿಡ್ತಾರೆ, ಮಾಡ್ಬಿಡ್ತಾರೆ. ಹುಡುಗಿ ಸಿಕ್ಕಿಲ್ಲ ಅಂದ್ರೆ ಬಾಯಿಗೆ ಬಂದಿದ್ ಹೇಳೋದು, ಇಷ್ಟ ಬಂದಿದ್ ಮಾಡೋದಲ್ಲ. ಹಾಗೆ ಮಾಡಿದಾಗ ಒಂದು ಹುಡುಗಿ ಲೈಫ್ ಎಷ್ಟು ಮಟ್ಟಿಗೆ ಹಾಳಾಗತ್ತೆ, ಏನೇನಾಗತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬೇಕು ನಿಮ್ ಮೂಲಕ. ನಾನು 2000ನಲ್ಲಿ 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಅವಾಗ ಪರಿಚಯ ಆಗಿರೋ ಹುಡುಗನೇ ರಾಜೇಶ್. ಸ್ವಲ್ಪ ದಿನ ಹೀಗೆ ಮಾತಾಡ್ತಾ ಇದ್ವಿ, ಆಸ್ ಎ ಫ್ರೆಂಡ್ ಮಾತಾಡ್ತಾ ಇದ್ವಿ ಅಷ್ಟೇ. ಬರ್ತಾ ಇದ್ವಿ, ಹೋಗ್ತಾ ಇದ್ವಿ, ಅಂದ್ರೆ ಅಷ್ಟು ಕ್ಲೋಸ್ ಆಗಿಲ್ಲ. ನಾನು ಸ್ಕೂಲಿಗೆಲ್ಲ ಹೋಗ್ಬೇಕಾದ್ರೆ ನಾನು ಹಿಂದೆ ಫಾಲೋ ಮಾಡ್ಕೊಂಡು ಬರ್ಬೇಕಾದ್ರೆ ಮಾತಾಡ್ತಾ ಇದ್ದಿದ್ದು, ಹೋಗ್ತಾ ಇದ್ದಿದ್ದು ಅಷ್ಟೇ. ಆಮೇಲೆ ಸಡನ್ ಆಗಿ ಬಂದ್ಬಿಟ್ಟು ಒಂದಿನ ಪ್ರಪೋಸ್ ಮಾಡ್ದ. ನಾನು ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ಮತ್ತೆ ಪ್ರಪೋಸ್ ಮಾಡಕ್ ಸ್ಟಾರ್ಟ್ ಮಾಡ್ದ. ಆಮೇಲೆ ನಾನು ರೆಫ್ಯೂಸ್ ಮಾಡಿದೆ. ಆಮೇಲೆ ಸಡನ್ ಆಗಿ ಒಂದಿನ, ಆಮೇಲೆ ನನ್ನ SSLC ಎಕ್ಸಾಮ್ಸ್ ಎಲ್ಲ ಮುಗ್ದಾದ್ಮೇಲೆ ಐ ವಾಸ್ ಇನ್ ಅ ಹೋಮ್. ಮನೇಲಿ ಇರ್ಬೇಕಾದ್ರೆ ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಆಚೆ ಹೋಗಿದ್ದೆ. ಅವಾಗ ನಾನು ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಿರೋದು ನೋಡಿ ಹಿಂದ್ಗಡೆಯಿಂದ ಬಂದು ಆಸಿಡ್ ಹಾಕಿದ್ದು ಬಸ್ ಸ್ಟಾಪಲ್ಲೇ. ಆಫ್ಟರ್ ದೆನ್ ಆದಮೇಲೆ ನನಗೆ ಪಬ್ಲಿಕ್ಕಿಂದ ಅಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಸ್ ಸ್ಟಾಪಲ್ಲಿ ಯಾವುದೇ ಸಪೋರ್ಟ್ ಸಿಗಲಿಲ್ಲ. ಹಾಗಾದ್ರೂ ಬಟ್ ಯಾರೋ ಒಬ್ರು ಬಂದ್ಬಿಟ್ಟು ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಫಸ್ಟ್ ಏಡ್ ಮಾಡಿಸಿ ಅಲ್ಲಿಂದ ನನ್ನ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು. 3 to 4 months ಐ ವಾಸ್ ಕಂಪ್ಲೀಟ್ಲಿ ಇನ್ ಹಾಸ್ಪಿಟ್ಲಲ್ಲೇ ಇದ್ದೆ ನಾನು ಅಲ್ಲಿ. ಆಮೇಲೆ ಸರ್ಜರೀಸ್ ಆಯಿತು, ನಿಯರ್ಲಿ 35 to 36 ಆಪ್ರೇಷನ್ಸ್ ಆಯಿತು. ಆಮೇಲೆ ನಾವು ಕಂಪ್ಲೀಟ್ಲಿ ರಿಕವರಿ. ಬಟ್ ಈ ತರ ಬಸ್ ಸ್ಟ್ಯಾಂಡ್ ಅಲ್ಲಿ ಇನ್ಸಿಡೆಂಟ್ ನಡೆದಿದ್ದು ಎಷ್ಟೊತ್ತಿಗೆ? ಸುಮಾರು 2:30 or 3:30 ಮಧ್ಯಾಹ್ನ. ಓಕೆ. ಬಟ್ ಅದಕ್ಕೆ ಹಿಂದೆ ಅವನೇನಾದ್ರೂ ನಿಮ್ಮನ್ನ ಹೆದರ್ಸಿದ್ನ, ನೀನು ಒಪ್ಕೊಂಡಿಲ್ಲ ಅಂದ್ರೆ ಈ ತರ ಮಾಡ್ತೀನಿ ಅಂತ? ಇಲ್ಲ, ಅದ್ರ ಬಗ್ಗೆ ಆತರ ಏನು ಹೆದರ್ಸಿರ್ಲಿಲ್ಲ. ಬಟ್ ಸಡನ್ ಆಗಿ ಆಸಿಡ್ ಹಾಕಿ. ನನಗೆ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಗಲಿ ಅವನ ಬಗ್ಗೆ ಆಗಲಿ ನನಗೇನು ಗೊತ್ತಿಲ್ಲ. ಅದರಿಂದ ಓಕೆ. ಬಟ್ ಈ 3-4 ತಿಂಗಳ ಟ್ರೀಟ್ಮೆಂಟ್ ಟೈಮ್ ಏನಿತ್ತು, ಇದು ಮುಗ್ದಾದ ಮೇಲೆ ಅವನು ಸಿಕ್ಕಾಕೊಂಡಿದ್ದು ಮೋಸ್ಟ್ ಪ್ರಾಬಬ್ಲಿ? ಇಲ್ಲ. ಇನ್ಸಿಡೆಂಟ್ ಆಗಿದ ಕೂಡಲೇ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ರು. ಅವಾಗ್ಲೇನೆ ಅರೆಸ್ಟ್ ಮಾಡಿ ಜೈಲಲ್ಲಿ. ಓಕೆ. ಸೊ ಜೈಲ್ಗೆ ಹೋಗಿ ಎಷ್ಟು ವರ್ಷಗಳ ಶಿಕ್ಷೆ ಆಗಿ ಮತ್ತೆ ಆಚೆ ಬಂದ ಅವನು, ಮತ್ತೆ ಒಳಗೆ ಕಳಿಸಿದ್ರಿ? ಆ ತರ ನಡೆದಿದೆ ಅಲ್ವಾ? ಇಲ್ಲ, ಅವನಿಗೆ 7 years ಜಡ್ಜ್ ಅವರು ಜಜ್ಮೆಂಟ್ ಕೊಟ್ರು. ಆಮೇಲೆ ಅದಾದ್ಮೇಲೆ ಹೈಕೋರ್ಟ್ ಇಂದ ಮತ್ತೆ ಲಾಯರ್ಸ್ ಎಲ್ಲ ಅಪೀಲ್ ಹಾಕಿ ಮತ್ತೆ ಲೈಫ್ ಇಂಪ್ರಿಸನ್ಮೆಂಟ್ ಕೊಟ್ಟಿದ್ದಾರೆ. ಓಕೆ. ಸೊ ಅವ್ರ ಫ್ಯಾಮಿಲಿ ಅವ್ರು ಯಾರಾದ್ರೂ ಅದಾದ್ಮೇಲೆ ನಿಮ್ಮ ಹತ್ರ ಬಂದು ಮಾತಾಡೋದಾಗ್ಲಿ, ಅಪಾಲಜೀಸ್ ಕೇಳೋದಾಗ್ಲಿ ಏನಾದ್ರೂ ಟ್ರೈ ಮಾಡಿದಾರಾ? ಇಲ್ಲ. ಯಾವಾಗ್ಲೂ ಒಂದ್ಸತಿ ಒಂದಿನ ಮಾತ್ರ ಕೋರ್ಟಲ್ಲಿ ಸಿಕ್ಕಿದ್ರು. ಅವ್ರ ಮಮ್ಮಿ ಸಿಕ್ಕಿದ್ರು ಅಷ್ಟೇ. ಬಟ್
ಒಂದಿನ ಬರೀ ಕೇಸ್ ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು ಅಷ್ಟೇ ವಿನ ಮತ್ತೆ ಏನು ಅಷ್ಟು ಫೋರ್ಸ್ ಮಾಡಿಲ್ಲ. ಬರೀ ಒಂದೇ ಟೈಮ್ ಅದೊಂದೇ ಮಾತು. ಅಲ್ಲ, ಒಂದು ಸಾರಿ ಅಥವಾ ಸಾರಿ ಹೇಳಿದ್ರೆ ಏನು ಲೈಫ್ ಚೇಂಜ್ ಆಗಲ್ಲ, ಅದು ಬೇರೆ ವಿಷಯ. ಆದ್ರೆ ಒಂದು ಸಿಂಪತಿ ತೋರಿಸೋದು ಏನು ಮಾಡಿದ್ರೆ ಕೇಸ್ ವಾಪಸ್ ತಗೊಳ್ಳಿ ಅಂತ ಮಾತ್ರ ಹೇಳಿದ್ರು ಅಷ್ಟೇ, ಮತ್ತೆ ಏನು ಅನ್ನಿಲ್ಲ. ಪ್ರಪಂಚದಲ್ಲಿ ಒಂದ್ ಮಾತಿದೆ ಅರುಣ್, ಕೆಟ್ಟ ಮಕ್ಕಳು ಬೇಕಾದ್ರೂ ಇರ್ತಾರೆ, ಕೆಟ್ಟ ತಾಯಿ ಇರೋದಿಲ್ಲ ಅಂತ ಹೇಳ್ತಾರೆ ಗೊತ್ತಾ, ಹೆತ್ತೋರು ಹೆಗಣ ಮುದ್ದು ಅಂತ. ಇದನ್ ಮುದ್ದು ಅಂತ ಹೇಳೋದಕ್ಕೆ ಆಗದೇ ಇಲ್ಲ ಇನ್ಫ್ಯಾಕ್ಟ್. ಯಾಕಂದ್ರೆ ಕೆಟ್ಟ ತಾಯಿ ಇರೋದಿಲ್ಲ ಅಂತಾರೆ, ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ, ನಿಜವಾಗ್ಲೂ ಅವ್ರ ಕೆಟ್ಟ ತಾಯಿ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಬಂದು ಒಂದು ಹೆಣ್ಣಿನ ಕಷ್ಟನ ಅರ್ಥ ಮಾಡ್ಕೊಳ್ದೆ ಅವ್ರ ಹತ್ರ ಏನೋ ಒಂದು ಸಂತಾಪನೂ ಸೂಚಿಸದೆ ಕೇಸ್ ಮಾತ್ರ ವಾಪಸ್ ತಗೊಳ್ಳಿ ಅಂದ್ರೆ ಅವ್ರ ಮಗನ ಬಗ್ಗೆ ಮಾತ್ರನೇ ಯೋಚನೆ ಮಾಡಿದ್ದಾರೆ ಅಂತಾಯ್ತು. ಸೊ ಈ ಚಿತ್ರ ಮಾಡೋದಕ್ಕಿಂತ ಮುಂಚೆ ಕೇಸ್ ನಂಬರ್ 18/9 ನಿಮ್ಮ ರಿಯಲ್ ಕತೆ, ಅಫ್ಕೋರ್ಸ್ ಇದು ತಮಿಳಲ್ಲಿ ಫಸ್ಟ್ ಬಂತು. ಹೌದು. ಬಂದು ನಿಮ್ಮ ಪರ್ಮಿಷನ್ಸ್ ಕೇಳಿದ್ರಾ? ತಮಿಳಲ್ಲಿ ಮಾಡ್ಬೇಕಾದ್ರೆ ನನಗೆ ಒಂದು ಇಂಟಿಮೇಷನ್ ಇತ್ತು. ಅಂದ್ರೆ ಅಲ್ಲಿ ಯೋಗೇಶ್ ಅನ್ನೋರು ಯಾರೋ ಬಂದಿದ್ರು, ಅವರು ಬಂದು ಈ ಥರ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿ ಹೋಗಿದ್ರು. ಬಟ್ ಕನ್ನಡದಲ್ಲಿ ಮಾಡ್ಬೇಕಾದ್ರೆ ನನಗೆ ಗೊತ್ತಿರಲಿಲ್ಲ. ಕೇಸ್ ನಂಬರ್ 18/9 ಒಂದು ನೈಜ ಘಟನೆ ಆಧಾರಿತ ಚಿತ್ರ ತಮಿಳಲ್ಲಿ ಫಸ್ಟು ಬಂತು. ಲೈಕ್ ಅದು ಹೆಂಗೆ ಅವ್ರು ಆ ಟೀಮ್ ಬಂದಿದ್ರು ನಿಮ್ಮ ಹತ್ರ ಬಂದು ಅದ್ರ ಬಗ್ಗೆ ಮಾತಾಡ್ತಿದ್ವಿ, ಆ್ಯಕ್ಚುಲಿ ಇಂಟರಪ್ಟ್ ಆಯಿತು. ಅಂದರೆ ಟೀಮ್ ಅಂದರೆ ಬರೀ ನನ್ನ ಫೋಟೋಸು ಮತ್ತು ಇನ್ಸಿಡೆಂಟ್ದು ಸ್ಟೋರೀಸ್ ಎಲ್ಲ ಕಲೆಕ್ಟ್ ಮಾಡಿ ತೊಗೊಂಡೋಗಿ ತಲುಪಿಸಿದ್ದಾರೆ ಅಷ್ಟೇ. ಆ ಮೂವಿ ಅವಾಗೂ ಅಷ್ಟೇ, ಆ ಮೂವಿ ಮಾಡ್ಬೇಕಾದ್ರೆ ನನಗೇನು ಮೆಸೇಜಸ್ ಇರಲಿಲ್ಲ. ಈ ಕನ್ನಡದಲ್ಲೂ ಅಷ್ಟೇ ನನಗೇನು ಮೆಸೇಜ್ ಇರಲಿಲ್ಲ. ಬಟ್ ಮಹೇಶ್ ಸರ್ ಮತ್ತು ಅವ್ರ ಟೀಮು ನಿಜವಾಗ್ಲೂ ಒಂದು ಸರ್ಪ್ರೈಸ್ ಕೊಟ್ಟರು ನನಗೆ. ಈ ಥರ ಮೂವಿ ಮಾಡಿ ಒಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ ಅಷ್ಟೇ. ಓಕೆ ಓಕೆ. ಅದನ್ನ ಕನ್ನಡದಲ್ಲಿ ಕೂಡ ಮತ್ತೆ ಹೌದು, ಕನ್ನಡದಲ್ಲೂ ನೋಡಿದ್ರ ನೀವು ಮೂವಿ? ನಾನು ಕನ್ನಡದಲ್ಲೇ ನೋಡಿದ್ರೆ, ತಮಿಳಲ್ಲಿ ನೋಡೇ ಇಲ್ಲ ನಾನು. ನನಗೆ ಈ ತರ ಮೂವಿ ಒಂದು ಬಂದಿದೆ ಅಂತಾನು ಗೊತ್ತಿರ್ಲಿಲ್ಲ. ನಾನು ಕನ್ನಡದಲ್ಲೇ ಫಸ್ಟ್ ನೋಡಿದ್ನ. ಓಕೆ ಓಕೆ ಓಕೆ. ಸೊ ನೈಜ ಘಟನೆ ಆಧಾರಿತ ಚಿತ್ರ ಅಂತ ಹೇಳ್ತಿದ್ವಿ. ಇನ್ಫ್ಯಾಕ್ಟ್ ಶ್ರುತಿ ಹತ್ರ ಬ್ರೇಕಲ್ಲಿ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾ ಇದ್ರು 1985 ಬಾರ್ನ್, ನಮ್ಗಿಂತ ಒಂದ್ 3 ವರ್ಷ ಅಷ್ಟೇ ದೊಡ್ಡವರು. ಲೈಫ್ನ ಎಷ್ಟೆಲ್ಲ ಹ್ಯಾಪಿಯಾಗಿ ಎಷ್ಟೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಬೇಕಾದಂತ ವಯಸ್ಸು. ನಮ್ ತರನೇ ಇದ್ದಿರೋರು, ಇಷ್ಟೊತ್ತಿಗೆ ಒಂದ್ ಮದ್ವೆ ಆಗಿರೋದು, ಒಂದ್ ಮಗು ಆಗಿರೋದು. ಇವ್ರ ಫ್ರೆಂಡ್ಸ್ ಎಲ್ಲರೂ ಇಷ್ಟೊತ್ತಿಗೆ ಮದ್ವೆ, ಈ ಏಜ್ ನಲ್ಲಿ 85 ಬಾರ್ನ್, ಇವ್ರ ಫ್ರೆಂಡ್ಸ್ ಎಲ್ಲರೂ ಮದ್ವೆ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು. ಒಂದೇ ಒಂದ್ ಇನ್ಸಿಡೆಂಟ್, ಪ್ರೀತಿನ ಒಪ್ಕೊಳ್ಳಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಂದು ಹುಡುಗ ಮಾಡಿದಂತ ತಪ್ಪಿಗೆ ಇವತ್ತವ್ರು ಸಫರ್ ಮಾಡೋ ಹಾಗಾಗಿದೆ. ಸೊ ಶ್ರುತಿ, ಎಸ್, ನೀವು ಕೋರ್ಟ್ ನಲ್ಲಿ ಫೈಟ್ ಮಾಡ್ಬೇಕಾದ್ರೆ ನೀವ್ ಏನಾದ್ರೂ ಈ ತರದ್ ಒಂದು ಶಿಕ್ಷೆ ಕೊಡಿಸ್ಬೇಕು ಅಂತ ನೀವೇನಾದ್ರೂ ಫೈಟ್ ಮಾಡಿದ್ರ, ಅಥವಾ ಒಂದು ಕೇಸ್ ಹಾಕಿ ಸುಮ್ನೆ ಹಾಗೆ ನಡೆಸಿದ್ರ, ಅಥವಾ ಡಿಡ್ ಯು ಫೈಟ್ ಅವ್ನಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಸಿಗ್ಬೇಕು, ಇಲ್ಲ ಹ್ಯಾಂಗ್ ಮಾಡಿ ಆತರ ನೀವೇನಾದ್ರೂ ಅಪೀಲ್ ಮಾಡಿ? ಇಲ್ಲ ಇಲ್ಲ, ಆತರ ಏನೂ ಇಲ್ಲ. ನಾವು ಮಾಮೂಲಿ ಕೇಸ್ ಹಾಕಿದ್ವಿ, ಹಾಗೆ ನಡೀತು. ನಾವೇನು ಈ ತರನೇ ಆಗ್ಬೇಕು ಆ ತರನೇ ಆಗ್ಬೇಕು ಅಂತ ಏನು ಬೇರೆ ಲಾಯರ್ಸ್ ಎಲ್ಲ ಇನಿಷಿಯೇಟಿವ್ ತಗೊಂಡು ಅವರೇ ಹೌದು ಅವ್ರು ಇದು ಮಾಡಿದ್ರು. ಬಟ್ ಅಫ್ಕೋರ್ಸ್ ಪಬ್ಲಿಕ್ ಅಲ್ಲಿ ಆಕ್ರೋಶ ಹಂಗೆ ಇರತ್ತೆ. ಇವನ್ನ ಹೆಂಗ್ ಕೊಲೆ ಮಾಡಿದ್ರು ಕಮ್ಮಿ, ಹೆಂಗ್ ಸಾಯಿಸಿದ್ರು ಕಮ್ಮಿ ಇವನು. ನಾನು ಆಕ್ರೋಶ ಡೆಫಿನೆಟ್ಲಿ ಪಬ್ಲಿಕ್ ಅಲ್ಲಿ ಹೀಗೆ ಹೇಳ್ಬಾರ್ದು ಅಂತೇನಿಲ್ಲ, ಡೆಫಿನೆಟ್ಲಿ ಹೇಳ್ಬೋದು. ಇಂಥವ್ರಿಗೆ ಏನ್ ಮಾಡಿದ್ರು ಕಮ್ಮಿನೇ. ಒಂದು ಹುಡುಗಿ ಲೈಫಲ್ಲಿ ಆಟಾಡಿ ಅವನೇನು ಜೈಲಲ್ಲಿ ಇದ್ರು ಅವ್ನ ಮುಖ ಚೆನ್ನಾಗಿದೆ, ಅವ್ನ ದೇಹ ಚೆನ್ನಾಗಿದೆ, ಅವ್ನ ಹೆಲ್ತ್ ಚೆನ್ನಾಗಿದೆ, ಅವ್ನ ಆರಾಮಾಗಿರ್ತಾನೆ, ಮತ್ತಾಚೆ ಬರ್ತಾನೆ. ಒಂದು ಹೆಣ್ಣಿನ ಬಗ್ಗೆ ಯೋಚನೆ ಮಾಡದೇ ಇರೋಂಥ, ಕೇರೆ ಮಾಡದೇ ಇರೋಂಥ ಅವ್ರ ತಾಯಿ ಅವನ್ನ ಚೆನ್ನಾಗೇ ನೋಡ್ಕೋತಾರೆ. ಹೌದು. ಮತ್ತೆ ಇವ್ರನ್ನ ಲೈಫ್ ಲಾಂಗ್ ಇವರ ತಂದೆ ತಾಯಿ ನೋಡ್ಕೋಬೇಕು. ಇದ್ದಷ್ಟು ಸೇಫ್ ಅವನು, ಹೊರಗಡೆ ಬಂದ್ರೆ ಯಾರು ನಾವುಗಳೇ ಬಿಡಲ್ಲ. ಇನ್ಫ್ಯಾಕ್ಟ್ ಏನಂದ್ರೆ ಹೆತ್ತವ್ರಿಗೆ ಯಾವತ್ತೂ ಅವ್ರ ಹೆತ್ತವ್ರು ಭಾರ ಅಂತ ಅನ್ಸೋದೇ ಇಲ್ಲ ತಂದೆ ತಾಯಂದ್ರಿಗೆ ಯಾವತ್ತೂ. ಆದ್ರೂ ಲೈಫ್ ಲಾಂಗ್ ಇಷ್ಟು ಮುದ್ದಾಗಿರುವಂತ ಹುಡುಗಿ, ಇಷ್ಟು ಚೆನ್ನಾಗಿ ಓದ್ತಿದ್ದಂತ ಹುಡುಗಿ ಸಫರ್ ಮಾಡೋದನ್ನ ಕಣ್ಣಾರೆ ನೋಡೋದು ಕಷ್ಟ. ಸೊ ನಿಮ್ಮ ತಂದೆ ತಾಯಿ ಹೇಗಿದನ್ನ ಫೇಸ್ ಮಾಡಿದ್ರು? ಅಂದ್ರೆ ಈ ಇನ್ಸಿಡೆಂಟ್ ನಡೆದ ಮೇಲೆ ಅವ್ರ ರಿಯಾಕ್ಷನ್ ಹೇಗಿತ್ತು, ಏನೇನಾಯ್ತು ಶ್ರುತಿ? ಇನ್ಸಿಡೆಂಟ್ ಆಗಿದ ಕೂಡಲೇ ಅವ್ರಿಗೂ ಶಾಕ್ ಆಯಿತು. ಆಮೇಲೆ ಬಟ್ ಸ್ಲೋಲಿ ಅವರು, ಯಾಕಂದ್ರೆ ನನ್ನನ್ನು ನೋಡ್ಕೋಬೇಕಲ್ಲ, ಅವ್ರ ಧೈರ್ಯನ ಅವರು ಹೇಗೋ ಕಂಟ್ರೋಲ್ ಮೀನ್ಸ್ ಆ ಎಮೋಷನ್ಸ್ನ ಎಲ್ಲ ಕಂಟ್ರೋಲ್ ಮಾಡಿಕೊಂಡು ಸಪೋರ್ಟ್ ಆಗಿ ನಿಂತ್ಕೊಂಡ್ರು, ಧೈರ್ಯವಾಗಿ ನಿಂತ್ಕೊಂಡ್ರು. ಓಕೆ. ನಿಮ್ಮ ಎಲ್ಡರ್ ಸಿಸ್ಟರ್ ಒಬ್ರಿದಾರಲ್ವಾ? ಹೌದು. ಅಕ್ಕ. ಅವ್ರ ಹೆಸರು? ಅಕ್ಕ ಸಾರಿ ತಂಗಿ ತಂಗಿ ಹೆಸರು ಅಮೃತ. ಅಮೃತ ಏನ್ ಮಾಡ್ತಿದ್ದಾರೆ ಅಮೃತ ಇವಾಗ? ಅವರು ಇಂಜಿನಿಯರಿಂಗ್ ಮಾಡ್ತಿದ್ದಾರೆ. ಸೊ ಸಿಸ್ಟರ್ ಸಪೋರ್ಟ್ ಹೇಗಿದೆ? ಚೆನ್ನಾಗಿದೆ. ಆಕ್ಚುಲಿ ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಚೆನ್ನಾಗಿದೆ ನನಗೆ. ಓಕೆ ಓಕೆ. ಸಿಸ್ಟರ್ ಅಂತಲ್ಲ, ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಚೆನ್ನಾಗಿದೆ. ಓಕೆ ಓಕೆ. ಸೊ ನಿಮ್ಮ ಮನೆಯಲ್ಲಿ ಫ್ಯಾಮಿಲಿ ಸಪೋರ್ಟ್ ಚೆನ್ನಾಗಿದೆ. ನಿಮ್ಮ ತಂದೆ ತಾಯಿ ಮತ್ತೆ ನಿಮ್ಮ ತಂಗಿ ಹತ್ರ ಬಿಟ್ಟು ನೀವು ಪರ್ಸನಲಿ ಯಾರ ಹತ್ರ ನಿಮ್ಮ ಕಷ್ಟ ಸುಖಗಳನ್ನ ಹಂಚ್ಕೋತೀರಾ? ಪೇರೆಂಟ್ಸ್. ಅಲ್ಲ, ಅವ್ರನ್ನ ಬಿಟ್ಟು ಫ್ರೆಂಡ್ಸ್ ಅಂತ ಇಲ್ಲ. ಫ್ರೆಂಡ್ಸ್ ಯಾರು ಇಲ್ಲ, ಪೇರೆಂಟ್ಸ್ ಹತ್ರ. ಓಕೆ. ಸೊ SSLC ನಡೆದಾಗ, SSLC ಓದಬೇಕಾದ್ರೆ ಈ ಘಟನೆ ನಡೆದಿದ್ದು. ಸೊ ಆಗಿನ ಫ್ರೆಂಡ್ಸ್, ನೀವು SSLC ಎಕ್ಸಾಮ್ ಆಲ್ರೆಡಿ ಬರ್ದಿದ್ರಿ. ಸೊ ನಿಮ್ಮ 10th ವರ್ಗೂ ನಿಮ್ ಜೊತೆ ಓದಂತ ಫ್ರೆಂಡ್ಸ್ ಆಮೇಲೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಾಗ್ಲಿ? ಇಲ್ಲ, ಸ್ವಲ್ಪ ದಿನ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ಆಮೇಲೆ ಎಲ್ಲಾರ್ದು ಮ್ಯಾರೇಜ್ ಆಯ್ತು, ಈಗ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ.
ಓಕೆ ಓಕೆ. ಲೈಕ್ ಆಮೇಲೆ 10th ಆದ್ಮೇಲೆ ಏನ್ ಎಜುಕೇಶನ್ ಏನ್ ಕಂಪ್ಲೀಟ್ ಮಾಡ್ಕೊಂಡ್ರಿ ನೀವು? ಇಲ್ಲ, ಎಜುಕೇಶನ್ 10th ಆದ್ಮೇಲೆ ಮೀನ್ಸ್ ಡಾಕ್ಟರ್ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಮಾಡಿದ್ರು, ಒಂದೇ ಕಣ್ಣಿರೋದು, ಜಾಸ್ತಿ ಓದಕ್ಕಾಗಲ್ಲ ಹಾಗೆ ಹೀಗೆ ಅಂತ. ಐ ಸ್ಟಡಿಡ್, ಅಲ್ಲಿಗೆ ಸ್ಟಾಪ್ ಮಾಡಿದೆ. ಆಮೇಲೆ ಕೆಲಸ ಸಿಕ್ತು. ಎಲ್ಲಿ ವರ್ಕ್ ಮಾಡ್ತಿದ್ದೀರಾ ಈಗ? ಈಗ ಸಮರ್ಥ ನಮ್ಮಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಇವರ ರಿಯಲ್ ಲೈಫ್ ನ ಚಾಲೆಂಜಸ್ ಬಗ್ಗೆ ಶ್ರುತಿ ಅವ್ರು ಹೇಳ್ತಾರೆ. ಎಲ್ಲರೂ ಡೆಫಿನೆಟ್ಲಿ ನೋಡ್ಲೇಬೇಕು. ಇದು ಪ್ರತಿಯೊಬ್ಬರಿಗೂ ಮೆಸೇಜ್ ಇವತ್ತಿನ ಮಾರ್ನಿಂಗ್ ಮಂತ್ರ. ಸೊ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡೋದಕ್ಕಿಂತ ಮುಂಚೆ ಇದೇ ಘಟನೆಯನ್ನ ಆಧಾರವಾಗಿ ಇಟ್ಕೊಂಡು ತೆಗೆದಂತಹ ಚಿತ್ರ ಕೇಸ್ ನಂಬರ್ 18/9 ನಾಳೆ ಸಂಜೆ 5:00 ಬರ್ತಾ ಇದೆ ನಮ್ಮ ಜಿ ಕನ್ನಡ ವಾಹಿನಿಯಲ್ಲಿ. ಬಟ್ ಇವಾಗ ಸದ್ಯಕ್ಕೆ ಅದೇ ಚಿತ್ರದ ಒಂದು ಟ್ರೇಲರ್ ನಿಮ್ಗೋಸ್ಕರ ನೋಡ್ಕೊಂಬನ್ನಿ. ಸ್ವಾಮಿ, ಒಂದು ವಾರದಿಂದ ಯಾವ್ದೋ ಹುಡುಗಿನ ಕರ್ಕೊಂಡು ಓಡೋದ. ಸೊ ನೈಜ ಘಟನೆ ಆಧಾರಿತ ಚಿತ್ರ ಕೇಸ್ ನಂಬರ್ 18/9. ಈ ಚಿತ್ರದಲ್ಲಿ ಏನ್ ನೀವು ಕಥೆ ನೋಡ್ತೀರಾ ಅದು ಶ್ರುತಿ ಅವರ ಕಥೆ. ಸೊ ನೀವು ಕೂಡ ಚಿತ್ರ ನೋಡಿದ್ರಿ, ಒಂದ್ ಒಳ್ಳೆ ಮೆಸೇಜ್ ಸಿಕ್ಕಿದೆ, ಒಂದ್ ಮೆಸೇಜ್ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಶ್ರುತಿ. ಬಟ್ ನೀವ್ ಒಂದ್ ಮಾತು ಹೇಳಿ, 10th ಅನ್ನೋದು ಎಂಥ ವಯಸ್ಸು ಅಂದ್ರೆ ನಮಗ್ ತಪ್ಪು ಯಾವ್ದು ಸರಿ ಯಾವ್ದು ಗೊತ್ತಿರೋದಿಲ್ಲ. ಯಾರಾದ್ರೂ ಮಾತಾಡ್ಸಿದ್ರೆ ಅವ್ರನ್ನ ಸಸ್ಪೆಕ್ಟ್ ಮಾಡ್ಬೇಕು ಅಂತ ಅನ್ಸಿರೋದಿಲ್ಲ, ಅಥವಾ ಈ ತರದ್ ಒಂದ್ ನಡೆಯುತ್ತೆ ಅಂತ ಯಾರಿಗೂ ಒಂದ್ ಐಡಿಯಾನೂ ಇರೋದಿಲ್ಲ. ಅದ್ ಕನ್ಸಲ್ಲೂ ಊಹಿಸ್ಕೊಳ್ಳೋದಕ್ಕೂ ಅಸಾಧ್ಯವಾದಂತಹ ಒಂದು ಘಟನೆ ಆಯ್ತಾ. ಸೊ ನಿಮ್ಗೆ ಯಾವಾಗಾದ್ರೂ ಅನ್ಸಿದ್ಯಾ ನಾನು ಅವ್ನ ಹತ್ರ ಮಾತೇ ಆಡಿಸ್ಬಾರ್ದಿತ್ತು, ಮಾತಾಡ್ಸಿದ್ದಕ್ಕೆ ಈ ತರ ಆಯ್ತು ಅಂತ? ನಿಮ್ಗೆ ಗೊತ್ತಿರ್ಲಿಲ್ಲ ಅದು? ಅನ್ಸಿದೆ. ಅಂದ್ರೆ ಅವ್ನ್ ಪ್ರಪೋಸ್ ಮಾಡಿದಾಗೆಲ್ಲ ನಾನು ರೆಸ್ಪಾಂಡ್ ಮಾಡಬಾರ್ದಾಗಿತ್ತು. ಅಂದ್ರೆ ಅವಾಗ ಒಂಚೂರು ಮಾತಾಡ್ಲೇಬೇಕಾಗುತ್ತೆ. ಬೈದಿದ್ದೀನಿ, ಆ ಥರ ಎಲ್ಲ ಮಾಡಬೇಡ ಅಂತ ಹೇಳಿದ್ದೀನಿ. ಅವಾಗ ನಂಗೆ ಅನಿಸ್ತು ಏನಕ್ಕಾದ್ರೂ ಮಾತಾಡಿದ್ನೋ ಅಂತ ಅನ್ಸಿದೆ ನನಗೆ. ಅನ್ಸಿದೆ. ಅವನು ಯಾವ ಬಸ್ ಸ್ಟಾಪ್ ಅಲ್ಲಿ ಆಗಿದೆ ಇದು ಘಟನೆ? ಆಕ್ಚುಲಿ ಇದಾಗಿದ್ದು 9th ಬ್ಲಾಕ್ ಬಸ್ ಸ್ಟಾಪ್ ಅಲ್ಲಿ. ಓದಿದ ಸ್ಕೂಲು ವಿವೇಕಾನಂದ ಎಜುಕೇಶನಲ್ ಸೆಂಟರ್ 4th ಬ್ಲಾಕ್. ಸೊ ವಯಸ್ಸಿನ ಬಗ್ಗೆ ಮಾತಾಡ್ತಾ ಎಷ್ಟೋ ಸಲ ಗೊತ್ತಾಗಲ್ಲ, ತಪ್ಪುಗಳು ನಡೆಯುತ್ತೆ. ಅದು ಬೇಕು ಅಂತ ನಡೆಯುವಂಥದ್ದಲ್ಲ, ತಪ್ಪು ಮಾಡಬೇಕು ಅಂತ ನಡೆಯುವಂಥದ್ದಲ್ಲ. ಬಟ್ ಎಲ್ಲಾ ವಯಸ್ಸಿನ ಹುಡುಗಿರಿಗೆ ನಿಮ್ಮ ಮೆಸೇಜ್ ಏನು ಶ್ರುತಿ? ಹುಡುಗಿರಿಗೆ ಎಕ್ಸ್ಪೆಷಲಿ ಹೇಳ್ಬೇಕು ಅಂದ್ರೆ ಧೈರ್ಯವಾಗಿರಿ, ಏನೇ ಬಂದ್ರು ಫೇಸ್ ಮಾಡಿ. ಹಿಂಗಾಗಲ್ಲ ಅಂತ ಯಾರಿಗೂ ಗೊತ್ತಿರಲ್ಲ. ಏನಾದ್ರೂ ಅದಾದ್ಮೇಲೆ ನಮಗೆ ಗೊತ್ತಾಗೋದು. ಆದ್ಮೇಲೆ ನಾವು ಅದನ್ನ ಏನಾಗಿದೆಯೋ ಅದನ್ನ ಮರ್ತು ಧೈರ್ಯವಾಗಿ ನಿಂತ್ಕೊಳ್ಳೋದೆ ಹುಡುಗಿರ್ಗೆ ಹೇಳೋಂತ ಮೆಸೇಜ್. ಅಂಡ್ ಅಫ್ ಕೋರ್ಸ್ ಹುಡುಗರಿಗೆ ಮೆಸೇಜ್ ಕೊಡ್ಬೇಕು ಅಂದ್ರೆ ಒಂದ್ ಇಡೀ ಪ್ರೋಗ್ರಾಮ್ ಮಾಡ್ಬೋದು ನಾವು. ಯಾಕಂದ್ರೆ ಏನು ಒಂದ್ ಲವ್ನ ಒಪ್ಕೊಂಡಿಲ್ಲ ಅಂತ ಈ ತರ ಲೈಫ್ ನ ಹಾಳು ಮಾಡ್ತಾರೆ ಯಾರಾದ್ರೂ. ಈ ಹುಡುಗಿ ಲವ್ನ ಒಪ್ಕೊಂಡಿಲ್ಲ ಅಂದ್ರೆ ಇನ್ನೂ ಒಳ್ಳೆ ಹುಡುಗಿ ಸಿಕ್ಕಿರೋಳು. ಇವ್ರಿಗೂ ಅಷ್ಟೇ, ಆ ಲವ್ನ ಒಪ್ಕೊಂಡಿಲ್ಲ, ಆಯ್ತು ಇನ್ನೂ ಒಳ್ಳೆ ಹುಡುಗ ಸಿಕ್ಕಿರೋನು. ಲೈಫಲ್ಲಿ ಯಾವಾಗ್ಲೂ ವಿ ಶುಡ್ ಮೂವ್ ಆನ್. ಅದನ್ನ ಬಿಟ್ಟು ಇನ್ನೊಬ್ಬರ ಲೈಫ್ ಹಾಳು ಮಾಡ್ಬೇಕು, ನನಗ್ ಸಿಗ್ಲಿಲ್ವಾ ಅವ್ಳು ಯಾರಿಗೂ ಸಿಗ್ಬಾರ್ದು ಅನ್ನೋ ಒಂದು ಕೆಟ್ಟ ಮನೋಭಾವನೆ ಇರ್ಲೇಬಾರ್ದು ಹುಡುಗರಲ್ಲಿ. ಸೊ ಪಬ್ಲಿಕ್ ಅಲ್ಲಿ ಅಷ್ಟು ಆಕ್ರೋಶ ಇದೆ. ಅವನ ಕೊಂದ್ರೂ ಕಮ್ಮಿ ಇಲ್ಲ, ಅವನ ನೇಣ್ ಹಾಕಿದ್ರು ಕಮ್ಮಿ ಇಲ್ಲ, ಅವನಿಗೆ ಈ ತರ ಮೈಪೂರ್ತಿ ಆಸಿಡ್ ಹಾಕಿದ್ರು ಕಮ್ಮಿ ಇಲ್ಲ ಅಂತ. ಬಟ್ ನೀವ್ ಯಾಕೆ ಅವನಿಗೆ ಇಂಥ ಒಂದ್ ಶಿಕ್ಷೆ ಕೊಡಿಸ್ಬೇಕು ಅಂತ ಅನ್ಕೋತಾ ಇಲ್ಲ ಶ್ರುತಿ? ಯಾಕೆ ಅಂದ್ರೆ ಈಗ ಲೈಫಲ್ಲಿ ಏನು ಆಗ್ಬಾರ್ದು ಅದು ಆಗೋಗ್ಬಿಟ್ಟಿದೆ. ದೇವ್ರು ಇದ್ದಾನೆ, ನೋಡ್ಕೊಳ್ತಾನೆ. ಬಟ್ ಶ್ರುತಿ ಯಾವಾಗ 10ನೇ ಕ್ಲಾಸ್ ಓದ್ತಿರ್ಬೇಕಾದ್ರೆ
ಎಷ್ಟು ಮುದ್ದಾಗಿದ್ರು ನೋಡೋದಕ್ಕೆ. ಆ ಫೋಟೋಸ್ ನ ತಂದಿದ್ದಾರೆ, ಇನ್ ಸ್ವಲ್ಪನೇ ಹೊತ್ತಲ್ಲಿ ಅದನ್ನ ತೋರಿಸ್ತೀವಿ. ಇನ್ ದ ಮೀನ್ ಟೈಮ್ ನೀವು ಶ್ರುತಿ ಹತ್ರ ಮಾತಾಡ್ಬೇಕಂತಿದ್ರೆ ಕಾಲ್ ಮಾಡಿ 41219999 ಈ ನಂಬರ್ಗೆ. ಹೌದು, 41219999 ಈ ನಂಬರ್ಗೆ. ಸೊ ಶ್ರುತಿ, ಮಾರ್ನಿಂಗ್ ಮಂತ್ರದಲ್ಲಿ ಮಾತಾಡ್ತಾ ಹಾಗೆ ಇವಾಗ ನಾವೆಲ್ಲ ಫ್ರೆಂಡ್ಸ್ ಆಗಿದ್ದೀವಿ, ನಿಮಗೆ ಹಾಗೆ ಒಂದು ಒಳ್ಳೆ ಟೀನ ಆಫರ್ ಮಾಡೋಣ ಅಂತ. ನಮ್ಮ ಜಿ ಕನ್ನಡದಲ್ಲಿ ತುಂಬಾ ಒಳ್ಳೆ ಟೀ ಮಾಡ್ಕೊಡ್ತಾರೆ. ಇವರ ಒಂದು ರಿಯಲ್ ಲೈಫ್ ನಲ್ಲಿ ನಡೆದಂತ ಒಂದು ಘೋರ ಘಟನೆ, ಅದನ್ನ ಬೇಸ್ಡ್ ಆಗಿ ಇಟ್ಕೊಂಡು ಮಾಡಿರುವಂತಹ ಚಿತ್ರ ಕೇಸ್ ನಂಬರ್ 18/9, ಅದ್ರ ಬಗ್ಗೆ ಮಾತಾಡ್ತಿದ್ವಿ. ಇವಾಗ ಶ್ರುತಿ ಜೊತೆ ಮಾತಾಡೋದಕ್ಕೆ ಒಬ್ರು ರೆಡಿ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರಮ್ಮ, ನಿಮ್ಮ ಹೆಸರು? ನಮಸ್ತೆ, ನಾನ್ ಚೇತನಾ ಅಂತ. ಚೇತನ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ವಿಠಲ್ ಮಲ್ಯ ರೋಡಿಂದ. ವಿಠಲ್ ಮಲ್ಯ ರೋಡಿಂದ. ಓಕೆ, ಶ್ರುತಿ ಅವರಿದ್ದಾರೆ, ಮಾತಾಡಿ ಚೇತನ. ಹಾ, ಓಕೆ. ನಮಸ್ತೆ ಶ್ರುತಿ ಅವರೇ. ಗುಡ್ ಮಾರ್ನಿಂಗ್ ಮ್ಯಾಮ್, ಹೇಳಿ. ಆಕ್ಚುಲಿ ನಿಮ್ಮನ್ನ ನೋಡಿ ಬಿಟ್ಟು ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ತುಂಬಾ ಜನ ಹುಡುಗಿರು ಲವ್ ಸಿಕ್ಕಿಲ್ಲ, ಲವ್ ಮಾಡ್ಬಿಟ್ಟು ಇದ್ ಮಾಡಿಲ್ಲ ಅಂತ ಹೇಳ್ಕೊಂಡು ಪೇರೆಂಟ್ಸ್ ಅವ್ರು ಒಪ್ಪಿಲ್ಲ ಅಂತ ಹೇಳ್ಕೊಂಡೆಲ್ಲ ಸುಸೈಡ್ ಮಾಡೋರಿದ್ದಾರೆ. ಅಂತದ್ರಲ್ಲಿ ನಿಮ್ ಜೊತೆ ಈ ರೀತಿ ದೊಡ್ಡ ಒಂದು ಆಘಾತನೇ ಆಗಿದೆ ನಿಮ್ಗೆ. ಆದ್ರೂ ನಿಮ್ ಧೈರ್ಯ ಮೆಚ್ಚಿಬಿಟ್ಟು ನೀವು ಇವತ್ತು ಈ ಭೂಮಿಲಿ ಇದೀರಲ್ಲ, ದಟ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್. ನಿಮ್ಮನ್ನ ನೋಡಿಬಿಟ್ಟು ಎಲ್ಲ ಹುಡುಗಿರು ಕಲಿಬೇಕು. ಅಂಡ್ ಹುಡುಗರು ನಿಜವಾಗ್ಲು ನಿಮ್ಮನ್ನ ನೋಡಿಬಿಟ್ಟು ಐ ಆಮ್ ಶ್ಯೂರ್ ಎಂತ ಕಟುಕನಿಗೂ ಅದ್ರ ಕರುಣೆ ಬಂದಿತ್ತು. ಬಟ್ ಐ ರಿಯಲಿ ಅಪ್ರಿಶಿಯೇಟ್ ನಿಮ್ ಧೈರ್ಯ. ನಿಮ್ ತರ ಎಲ್ಲರೂ ಇರ್ಬೇಕು. ನಿಮ್ ಧೈರ್ಯನ ನಿಜವಾಗ್ಲೂ ಮೆಚ್ಚಬೇಕು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಐ ರಿಯಲಿ ಫೀಲ್ ಮೇ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ನಿಜವಾಗ್ಲು. ಓಕೆ, be happy, always be happy, keep smiling. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಇವಾಗ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ಹಲೋ. ಓಕೆ, ಸೊ ಟೈಮಲ್ಲಿ ಮಾನಿಟರಿ ಸಪೋರ್ಟ್ಗಿಂತ ಮಾರಲ್ ಸಪೋರ್ಟ್ ಅನ್ನೋದು ಜಾಸ್ತಿ ಬೇಕಿತ್ತು. ವಿಲ್ ಪವರ್ ತುಂಬಾನೇ ಚೆನ್ನಾಗಿದೆ ಶ್ರುತಿ ಅವರ ನಿಮ್ಗೆ. ಥ್ಯಾಂಕ್ ಯು ಸೊ ಮಚ್. ಯಾರು ಹುರಿದುಂಬಿಸಿದ್ರು ನಿಮ್ಗೆ ಈ ತರ ಜೀವನದಲ್ಲಿ? ತಂದೆ ತಾಯಿ, ಡಾಕ್ಟರ್ಸ್, ನಿಮ್ಮ ಸಿಸ್ಟರ್. ಈ ತರ ಆದ್ಮೇಲೆ ಆಕ್ಚುಲಿ ನಾನು ಈ ತರ ಆದ್ಮೇಲೆ ನಾನು ಸ್ವಲ್ಪ ದಿನ ಹಾಸ್ಪಿಟಲ್ ಇದ್ಮೇಲೆ ಮನೇಲಿ ಇದ್ಬೇಕಾದ್ರೆ ಏನೋ ಒಂಥರ ಭಯ ತುಂಬಾನೇ. ಆಮೇಲೆ ಫ್ಯಾಮಿಲಿ ಅವ್ರು ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ರು. ಅವರಿಂದ ಸ್ವಲ್ಪ ಧೈರ್ಯ ತುಂಬಾನೇ ಇದೆ ನನಗೆ. ಡೆಫಿನೆಟ್ಲಿ ಇಂಥ ಟೈಮಲ್ಲಿ ಎಂಥವ್ರಿಗಾದ್ರೂ ಅನ್ಸುತ್ತೆ, ಯಾಕಾದ್ರೂ ಭೂಮಿ ಮೇಲೆ ಇದೀವೋ, ಇಷ್ಟೆಲ್ಲ ಕಷ್ಟ ಬೇಕು. ಆದ್ರೆ ಅದ್ ಎಲ್ಲರಿಗೂ ಅನ್ಸುತ್ತೆ. ಆದ್ರೆ ಎಲ್ಲರಿಗೂ ನಾನು ಇದು ಸಾಧಿಸ್ತೀನಿ ಅನ್ನೋ ಧೈರ್ಯ ಬರೋದಿಲ್ಲ ಶ್ರುತಿ. ಆದ್ರೆ ಆ ಧೈರ್ಯ ನಿಮಗ್ ಬಂದಿದೆ. ನಿಮ್ಮಿಂದ ಎಲ್ಲರೂ, ಲಕ್ಷಾಂತರ ಜನ ಜಿ ಕನ್ನಡ ವಾಹಿನಿ ಯಾರು ನೋಡ್ತಿಲ್ಲ, ಎಲ್ಲರೂ ಕಲಿತೀವಿ. ಹ್ಯಾಟ್ಸ್ ಆಫ್ ಟು ಯು. ಎಲ್ಲರಿಗೂ ರೋಲ್ ಮಾಡೆಲ್ ಆಗಿದ್ದೀರಾ ನೀವು. ಇವಾಗ ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ಕಾರ. ನಮಸ್ಕಾರಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಸಂಧ್ಯಾ. ಸಂಧ್ಯಾ ಅವರೇ, ಶ್ರುತಿ ಇದ್ದಾರೆ, ಮಾತಾಡಿ. ಹಾಯ್ ಸೌಜ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೇಳಿ ಮೇಡಮ್. ಹೌದು, ನೀವ್ ಹೇಳ್ದಂಗೆ ತುಂಬಾ ಬೇಜಾರಾಗತ್ತೆ. ಈ ಜಗತ್ತಲ್ಲಿ, ಪ್ರಪಂಚದಲ್ಲಿ ತಾಯಿ ಪ್ರೀತಿ ಮಾತ್ರ ಸುಳ್ಳಲ್ಲ ಅಂತ ಹೇಳ್ತಾರೆ. ಎಲ್ಲೋ ಒಬ್ರು ಆ ತಾಯಿಯಾಗಿ ಪಾಪ ಆ ಹುಡ್ಗಿಗೇನೋ ಒಂದ್ ಸಾಂತ್ವನ ಹೇಳಿದ್ರೆ ಅವಳಿಗೂ ಪಾಪ ಆ ಟೈಮಲ್ಲಿ ಸಮಾಧಾನ ಆಗ್ತಿತ್ತು ಅಂತ. ಈಗೇನೂ ತೊಂದ್ರೆ ಇಲ್ಲ ಶ್ರುತಿ ಅವರೇ. ನಿಮ್ ತಂದೆ ತಾಯಿ ನಿಮ್ಗೋಸ್ಕರ ಇದ್ದಾರೆ. ಎಸ್ಪೆಷಲಿ ನಿಮ್ ತಾಯಿಯವರು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ. ಏನೇ ಬಂದ್ರು ನೀವು ಜೀವನದಲ್ಲಿ ಎದುರಿಸಿದ್ದೀರಾ, ಇಷ್ಟು ದಿನನೇ ಮಾಡಿದಿರಂತೆ. ಇನ್ನೊಂದು ಲೈಫ್ ಇರೋವರೆಗೂ ನಿಮ್ ಕೈಯಲ್ಲಿ ಕೆಪಾಸಿಟಿ ಇದೆ ಅಂತ ಗೊತ್ತು. ನಾವೆಲ್ಲರೂ ನಿಮ್ಮಿಂದ ಕಲಿಬೇಕಾಗಿದ್ದು ಏನಂತಂದ್ರೆ, ಈ ಪ್ರಪಂಚದಲ್ಲಿ ನಾವು ನಿಮ್ ತರ ಏನೇ ಬಂದ್ರು ಎದುರಿಸ್ಬೇಕು ಅನ್ನುವಂತಹ ಒಂದು ಧೈರ್ಯ ಅಥವಾ ಏನೋ ಧೈರ್ಯ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಅದು ಎಷ್ಟು ಮಾತಾಡಿದ್ರು ಅದಕ್ಕೆ ಅದಕ್ಕೆ ಬೆಲೆ ಕಟ್ಟಕ್ ಆಗಲ್ಲ ಅಂತ ಗೊತ್ತು. ಏನೇ ಇರ್ಬೋದು ನಿಮ್ ನೋವು ಅಥವಾ ಕಷ್ಟ, ನೀವು ಧೈರ್ಯವಾಗಿ ಎದುರಿಸಿ. ಜೀವನದಲ್ಲಿ ಇನ್ನ ತುಂಬಾ ನೀವು ನೋಡ್ಬೇಕಾಗಿರುವಂತದ್ದಿದೆ. ನಾವೆಲ್ಲರೂ ನಿಮ್ಗೆ ಸಹಕರಿಸ್ತೀವಿ. ನಿಮ್ಗೆ ಏನೇ ಸಹಾಯ ಬೇಕು ಅಂದ್ರೂ ನಾವೆಲ್ಲರೂ ಇರ್ತೀವಿ. ನಾವು ಒಂದಿನ ಒಂದ್ ಸಮರ್ಥನಾ ಟ್ರಸ್ಟ್ ಅಲ್ಲಿ ನಿಮ್ಮನ್ನ ಮೀಟ್ ಮಾಡಿ ಮಾತಾಡ್ತೀವಿ. ಅಂಡ್ ಏನು ನೀವು ಧೈರ್ಯ ಕೆಡ್ಬೇಕಾಗಿರೋಂಥದ್ದು ಏನೂ ಇಲ್ಲ. ಇವಾಗ ನೋಡಿ, ನಿಮ್ ಮುಂದೆನೆ ಇಬ್ರು ಕೂತಿದ್ದಾರೆ, ಅವ್ರಿಬ್ರು ಎಷ್ಟು ನಿಮ್ಗೆ ಹೇಳ್ತಿದ್ದಾರೆ ಅಲ್ವಾ? ಸೊ ದೇರ್ ಇಸ್ ಲಾಟ್ ಮೋರ್ ಟು ಗೋ. ಪ್ಲೀಸ್ ನೀವು ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತಾನೆ ನಾವು ಬಯಸೋದು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇನ್ಫ್ಯಾಕ್ಟ್ ಎಷ್ಟೋ ಸಲ ಗಂಡ ಚೆನ್ನಾಗಿ ನೋಡ್ಕೊಳಲ್ಲ, ಅತ್ತೆ ಮಾವನ್ ಕಾಟ ಇರತ್ತೆ, ಅಥವಾ ಸಂಬಳ ಸಾಲಲ್ಲ, ಇಲ್ಲ ಮನೇಲಿ ಅಮ್ಮ ಬೈತಾರೆ, ಅಪ್ಪ ಬೈತಾರೆ, ಇಲ್ಲ ಆಫೀಸಲ್ಲಿ ಅವ್ರು ಹರಾಜ್ ಮಾಡ್ತಾರೆ. ಚಿಕ್ಕ ವಿಷಯನ ನಾವು ಪ್ರಾಬ್ಲಮ್ ಅಂತ ಅನ್ಕೊಂಡ್ ಲೈಫಲ್ಲಿ ತಲೆ ಮೇಲೆ ದೊಡ್ಡ ಕಲ್ ಬಿದ್ದವ್ರು ಹಾಗಾಡ್ತೀವಿ. ಆದ್ರೆ ದೊಡ್ಡ ಪ್ರಾಬ್ಲಮ್ಸ್ ಯಾರು ಲೈಫಲ್ಲಿ ಬಂದಿದೆ ಅವರು ಅದನ್ನ ತುಂಬಾನೇ ಬ್ರೇವ್ ಆಗಿ ಫೇಸ್ ಮಾಡಿದ್ದಾರೆ. ಒಂದು ಬಿಗ್ಗೆಸ್ಟ್ ಎಕ್ಸಾಂಪಲ್ ಶ್ರುತಿ. ಅವ್ರನ್ನ ನೋಡಿ ನಿಮ್ದೇನಾದ್ರೂ ಇದಕ್ ಮುಂದೆ ಕಷ್ಟನ ಆಮೇಲೆ ನಮಗ್ ಫೋನ್ ಮಾಡಿ ಹೇಳಿ, ನನಗೆ ಈ ತರ ಲೈಫಲ್ಲಿ ಪ್ರಾಬ್ಲಮ್ ಇದೆ ಅಂತ. ಡೆಫಿನೆಟ್ಲಿ ನೀವು ಫೋನ್ ಮಾಡಲ್ಲ, ಯಾಕಂದ್ರೆ ಕಷ್ಟನ ಅಷ್ಟು ಚೆನ್ನಾಗಿ ಎದುರಿಸಿ ನಿಂತಿದ್ದಾರೆ. 10ನೇ ಕ್ಲಾಸಲ್ಲಿ ಇದ್ದಾಗ ಇದು ನಡೆದಿದ್ದು. ಸೊ ಅವಾಗ ಎಷ್ಟು ಮುದ್ದಾಗಿದ್ರು ಶ್ರುತಿ. ಅವ್ರ ಫೋಟೋ ಇವಾಗ ಕೊಟ್ಟಿದ್ದಾರೆ ನೋಡಿ.
ಇದು ಶ್ರುತಿ SSLC ಓದ್ತಿರ್ಬೇಕಾದ್ರೆ 2002 ನಲ್ಲಿ ತೆಗೆದಂಥ ಪಿಕ್ಚರ್. ಇದು ಮುಂಚೆ ಇದ್ದಂಥ ಶ್ರುತಿ. ಆಸಿಡ್ ಅಟ್ಯಾಕ್ ಆದ ಮೇಲೆ ಇದೇ ಶ್ರುತಿ ಹೇಗಾದ್ರೂ ನೋಡಿ. ಜಸ್ಟ್ ಬಿಕಾಸ್ ನಾನು ನಮ್ಮ ತಂದೆ ತಾಯಿ ಪರ್ಮಿಷನ್ ಇಲ್ಲದೆ ಯಾರನ್ನೂ ಹಾಗೆಲ್ಲ ಪ್ರೀತಿ ಮಾಡೋದಾಗ್ಲಿ ಮಾಡಲ್ಲ. ಜೊತೆಗೆ ನನಗೆ ಇವಾಗ ಓದು ಇಂಪಾರ್ಟೆಂಟ್, ವಿದ್ಯೆ ಇಂಪಾರ್ಟೆಂಟ್ ಅಂತ ಹೇಳಿದ್ ಒಂದೇ ಮಾತಿಗೆ. ಹೌದು. ಸೊ ಇವಾಗ ಶ್ರುತಿ ಆ ಏಜ್ ಲೈಕ್ 10th ಸ್ಟ್ಯಾಂಡರ್ಡ್ ಅಂತಂದ್ರೆ 15 ವರ್ಷನಾ 14-15 ವರ್ಷ. ಇವಾಗ ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ಕಾರ. ಹಲೋ ಸರ್, ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಕಾಲ್ ಕಟ್ ಆಯ್ತು. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಲ್ಲ ಅಂದ್ರೆ ಲೈನ್ ಕನೆಕ್ಟ್ ಮಾಡಕ್ಕಾಗಲ್ಲ. ಶ್ರುತಿ, ಇವಾಗ ನೀವು ಹುಡುಗರಿಗೆ ಅವಾಗಿಂದ ಮೆಸೇಜ್ ಕೊಡಿಯಿಂದ ಕೊಡಲ್ಲ ಅಂದ್ರಿ, ಆದ್ರೆ ನಮ್ಮ ರಿಕ್ವೆಸ್ಟ್ ಇದು, ದಯವಿಟ್ಟು ನೀವು ಹುಡುಗರಿಗೆ ಸ್ಪೆಷಲ್ ಆಗಿ ಮೆಸೇಜ್ ಕೊಡ್ಲೇಬೇಕು. ಯಾಕಂದ್ರೆ ಚಿಕ್ಕ ವಯಸ್ಸಿಂದಾನೆ ಎಷ್ಟೇ ಆರೋಗ್ಯಂಟ್ ಆಗಿ ಬಿಹೇವ್ ಮಾಡ್ತಾರೆ, ಬಿಸಿ ರಕ್ತ ಅಂತ. ಹುಡುಗರು ಇವಾಗ ಹೇಳೋರಿಲ್ಲ ಕೇಳೋರಿಲ್ಲ. ಎಷ್ಟೋ ಜನಕ್ಕೆ ಒಂದು ಮೆಸೇಜ್ ನೀವು ಕೊಡ್ಬೇಕು. ಹುಡುಗಿರಿಗೆ ಹೇಳೋದು ನಾನು ಆಕ್ಚುಲಿ ಹೇಳಕ್ಕಾಗಲ್ಲ, ಆದ್ರೂ ಹೇಳ್ತಿದ್ದೀನಿ. ಪ್ಲೀಸ್ ಈ ಥರ ಹುಡುಗಿರ ಮೇಲೆ ಈ ಥರ ಎಲ್ಲ ಮಾಡಬೇಡಿ. ಹುಡುಗಿರ್ಗೂ ಫೀಲಿಂಗ್ಸ್ ಇರುತ್ತೆ, ಅವ್ರ ಫೀಲಿಂಗ್ಸ್ನೂ ನೀವು ತಿಳ್ಕೊಳ್ಳಿ. ಆಸ್ ಅ ಫ್ರೆಂಡ್ ಆಗಲಿ ಅಥವಾ ಕೊಲೀಗ್ಸ್ ಆಗಲಿ, ಯಾರೇ ಆಗಲಿ, ಪ್ಲೀಸ್ ಅವ್ರ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಮಾಡಕ್ಕೆ ಹೋಗಬೇಡಿ. ಒಬ್ಬರನ್ನ ಲವ್ ಮಾಡಿದ್ಮೇಲೆ ಅವ್ರು ಸಿಕ್ಕಿಲ್ಲ ಅಂದರೆ ಬಿಟ್ಬಿಡಿ, ನಿಮ್ಗೆ ಬೇರೆಯವ್ರು ಯಾರಾದರೂ ಸಿಗ್ತಾರೆ. ಇದಕ್ಕಿಂತ ಒಳ್ಳೆಯವರೇ ಸಿಗ್ತಾರೆ. ನಿಮ್ಮ ಫ್ಯೂಚರ್ ಏನಿದೆ ಅದನ್ನ ಚೆನ್ನಾಗಿ ಲೀಡ್ ಮಾಡಿ, ಎಂಜಾಯ್ ಮಾಡಿ. ಅದು ಬಿಟ್ಟು ಹುಡುಗಿರು ಟೀಸ್ ಮಾಡೋದು ಈ ಥರದೆಲ್ಲ ಮಾಡಬೇಡಿ ದಯವಿಟ್ಟು. ಶ್ರುತಿ, ಥ್ಯಾಂಕ್ ಯು ಸೋ ಮಚ್ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೌಜನ್ಯ ಮತ್ತೆ ಅರುಣ್ ಹರಿಹರನ್ ಜೊತೆ ಇಷ್ಟೊತ್ತು ಕೂಡ ಶ್ರುತಿ ಇದ್ರು. ಅಂಡ್ ಸಾಕಷ್ಟು ಜನ ಕಾಲ್ ಮಾಡಿ ಅವ್ರಿಗೆ ಧೈರ್ಯ ಹೇಳಿದ್ರು. ಇಷ್ಟು ವರ್ಷಗಳಾದ್ಮೇಲೆ ಯಾರಿಗೂ ಆ ಸಾಂತ್ವನ ಬೇಕಾಗೋದಿಲ್ಲ. ಎಲ್ಲರೂ ಸಾಕು ಅನ್ನೋಷ್ಟು ಸಾಂತ್ವನ ಕೊಟ್ಟಿರ್ತಾರೆ. ಇದ್ರ ಮೇಲ್ ಬೇಕಾಗಿರೋದೇನಿದ್ರು ಧೈರ್ಯ ಮತ್ತೆ ಆ ಫ್ರೆಂಡ್ಶಿಪ್. ಯಾಕಂದ್ರೆ ಅವ್ರು ಒಂದ್ ಮಾತು, ಇಲ್ಲ ನನಗೆ ಫ್ರೆಂಡ್ಸ್ ಯಾರು ಇಲ್ಲ, ತಂದೆ ತಾಯಿ ಹತ್ರ ಶೇರ್ ಮಾಡ್ಕೋತೀನಿ ಇಂದಾಗ ನಿಜವಾಗ್ಲೂ ಮನಸ್ಸು ತುಂಬಾ ಬೇಜಾರಾಯ್ತು. ನೀವು ಶ್ರುತಿಗೆ ಒಳ್ಳೆ ಫ್ರೆಂಡ್ ಆಗಿರ್ತೀರಾ, ಹೋಗಿ ಧೈರ್ಯ ಕೊಡ್ತೀರಾ ಅಂದ್ರೆ, ಸಾಂತ್ವನ ಕೊಡಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, ಸಮರ್ಥನಂ ಟ್ರಸ್ಟ್ಗೆ ಹೋಗ್ಬೇಕಾಗುತ್ತೆ. ಓಕೆ, ಸೊ ಎಸ್, ಶ್ರುತಿ ಅವರ ಲೈಫ್ ಅಲ್ಲಿ ನಡೆದಂತ ಒಂದು ಘಟನೆ, ಅದನ್ನ ಒಂದು ಮೆಸೇಜ್ ಕೊಡಬೇಕು ಜನರಿಗೆ ಅಂತ ಹೇಳಿ ಮಾಡಿರುವಂತಹ ಚಿತ್ರ ಕೇಸ್ ನಂಬರ್ 18/9. ಇವಾಗ ಆ ಚಿತ್ರದ ಬಗ್ಗೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಸೆಲೆಬ್ರಿಟೀಸ್ ಏನೇನೆಲ್ಲ ಹೇಳಿದ್ದಾರೆ ಅದನ್ನ ನೋಡ್ಕೊಂಡ್ ಬನ್ನಿ. ಆನಂತರ ಆ ಚಿತ್ರದ ಹೀರೋ ಮತ್ತೆ ಹೀರೋಯಿನ್ ವೆಲ್ಕಮ್ ಮಾಡ್ತೀವಿ. ಪ್ರತಿಯೊಬ್ಬರು ಪಾತ್ರಧಾರಿ ಕೂಡ ಈ ಚಿತ್ರದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ. ಪ್ರಕಾರ ದಿಸ್ ಇಸ್ ಅ ಫಿಲ್ಮ್ ವಿಚ್ ಶುಡ್ ಬಿ ರಿಲೀಸ್. ಪ್ರಾಪರ್ ಸಿನಿಮಾ ಏನು ಅಂತ ಒಂದು ಕ್ಲೀನ್ ಆಗಿ ಪಬ್ಲಿಸಿಟಿ ಮಾಡಿ ವಾಪಸ್ ರಿಲೀಸ್ ಮಾಡಬೇಕಾದಂತ ಮಿಷನ್. ಐ ಥಿಂಕ್ ಯಾರೇ ಈ ಸಿನಿಮಾ ನೋಡಿಲ್ಲ ಅಂದ್ರೂ ಕೂಡ ಐ ಡೆಫಿನೆಟ್ಲಿ ರಿಕ್ವೆಸ್ಟ್ ಯು ಟು ಸಿ ದಿಸ್ ಫಿಲ್ಮ್ ಆಲ್ಸೋ. ಕೇಸ್ ನಂಬರ್ 18/9 ಚಿತ್ರಕ್ಕೆ ನನ್ನ ಹೃತ್ಪೂರ್ವಕ ಶುಭಾಶಯ. ಈಗ ಕೇಸ್ ನಂಬರ್ 18/9 ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಕೇಸ್ ನಂಬರ್ 18/9 ನಮ್ಮ ಮಹೇಶ್ ಅವರು ನಿರ್ದೇಶನ ಮಾಡಿರುವಂಥ ಚಿತ್ರ. ಇಡೀ ಎಲ್ಲ ಟೀಮ್ ಆಲ್ ದ ಬೆಸ್ಟ್. ನನಗೆ ಸಿನಿಮಾ ಅಂತ ಅನಿಸಲಿಲ್ಲ, ಸಹಜವಾಗಿ ನಮ್ಮ ಸಮಾಜದಲ್ಲಿ ಏನು ನಡೀತದೋ ಆ ರೀತಿ ಸಿನಿಮಾ ನನಗೆ ಕಾಣಿಸ್ಕೊಂಡೆ. ಒಬ್ಬ ನಿರ್ದೇಶಕನಾಗಿ ಐ ವಿಶ್ ದಿ ಟೋಟಲ್ ಟೀಮ್, ನಮ್ಮ ಕನ್ನಡಿಗರು ಇಂಥ ಒಳ್ಳೆ ಚಿತ್ರ ನೋಡಿದ್ರೆ ಇನ್ನೂ ಒಳ್ಳೆ ಚಿತ್ರ ಬರೋದಕ್ಕೆ ಒಂದು ಅವಕಾಶ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನಮ್ಮ ನಿರ್ಮಾಪಕರು ಮಾಡಿದಂಥ ಅಟೆಂಪ್ಟ್ ತುಂಬ ಚೆನ್ನಾಗಿದೆ. ಈ ಸಮಾಜಕ್ಕೆ ಒಂದು ದೊಡ್ಡ ಮೋರಲ್ ಆಗತ್ತೆ. ಬಹಳ ದಿನಗಳಾದ್ಮೇಲೆ ಒಂದು ಅದ್ಭುತವಾದಂಥ ಚಿತ್ರ ನೋಡುವ ಅವಕಾಶ ನಮಗೆ ಸಿಕ್ಕಿದೆ. ಸಮುದ್ರದಲ್ಲಿ ಮುತ್ತು ಇದ್ದಂಗೆ ಈ ವಿಶಾಲವಾದ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದೊಂದು ಮುತ್ತು, ಅದ್ಭುತವಾದ ಸಿನಿಮಾ ಇದು. ಈ ಚಾನ್ಸ್ನ ನೀವು ಬಿಡಬೇಡಿ, ಯಾಕೆಂದ್ರೆ ಕನ್ನಡದಲ್ಲಿ ಇಂಥ ಒಳ್ಳೆ ಸಿನಿಮಾ ಬರೋದು ಬಹಳ ರೇರ್ ಸಿನಿಮಾ ಇದು. ಎಲ್ಲ ಸೆಲೆಬ್ರಿಟೀಸ್ ಎಲ್ಲ ಒಂದು ಮೆಚ್ಚುಗೆ ಮಾತುಗಳನ್ನ ಆಡಿದ್ದಾರೆ ಕೇಸ್ ನಂಬರ್ 18/9 ಬಗ್ಗೆ. ನಿಜಕ್ಕೂ ಇದು ನಮ್ಮ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿದೆ ನಾಳೆ ಅಂತ ತಿಳ್ಕೊಂಡ್ರೆ ನನಗೆ ಒಂಥರ ತುಂಬಾನೇ ಖುಷಿ ಆಗ್ತಿದೆ, ತುಂಬಾ ಎಕ್ಸೈಟಿಂಗ್ ಆಗಿದೆ. ಇನ್ಫ್ಯಾಕ್ಟ್ ಈ ಒಂದು ನೈಜ ಘಟನೆ ಆಧಾರಿತ ಚಿತ್ರ ಮಾಡಿ ಯಾಕೆ ನಾವು ಥಿಯೇಟರ್ಸ್ ಅಲ್ಲಿ ರಿಲೀಸ್ ಮಾಡೋದು, ಯಾಕೆ ನಿಮ್ಮ ಮುಂದೆ ತರೋದು ಅಂದ್ರೆ
ಇದನ್ನ ನೋಡಿ ಲಕ್ಷಾಂತರ ಜನರಲ್ಲಿ ಒಬ್ಬ ಬದಲಾವಣೆ ಅವನಲ್ಲಿ ಅವ್ನು ತಂದ್ಕೊಂಡ್ರು ಕೂಡ ನಮ್ಮ ಸಮಾಜಕ್ಕೆ ಅವನೊಬ್ಬ ಉತ್ತಮ ವ್ಯಕ್ತಿ ಆಗ್ತಾನೆ ಅನ್ನೋದು. ಸೊ ಇದೇ ಚಿತ್ರದಲ್ಲಿ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ನ ಕೊಟ್ಟಿರುವಂತಹ ಶ್ವೇತಾ ಪಂಡಿತ್ ಇವಾಗ ನಮ್ಮ ಜೊತೆ ಮಾರ್ನಿಂಗ್ ಮಂತ್ರದಲ್ಲಿ. ಹಲೋ ಶ್ವೇತಾ. ಹಾಯ್ ನಿರಂಜನ್. ಸೊ ಇಬ್ಬರನ್ನು ಮತ್ತೆ ವೆಲ್ಕಮ್ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಈ ಹಿಂದೆ ಮತ್ತೆ ಕೇಸ್ ನಂಬರ್ 18/9 ಸೆಕೆಂಡ್ ಟೈಮ್ ರಿಲೀಸ್ ಆದಾಗ ನಿಮ್ಮನ್ನ ಮೀಟ್ ಮಾಡಿದ್ದು ಮಾರ್ನಿಂಗ್ ಮಂತ್ರದಲ್ಲಿ. ಸೊ ಎಲ್ಲರೂ ಮೆಚ್ಚುಗೆ ಮಾತುಗಳನ್ನ ಆಡಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಫಸ್ಟ್ ಟೈಮ್ ಕರೆಕ್ಟ್ ಆಗಿ ನಾವು ರೀಚ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿ ಸೆಕೆಂಡ್ ಟೈಮ್ ಬಂದ್ರಿ. ಬಟ್ ಸೆಕೆಂಡ್ ಟೈಮ್ ಎಲ್ಲಿ ಲೈಟ್ ಆಗಿ ಎಡವಿದ್ದು ಅನ್ಸುತ್ತೆ ಶ್ವೇತಾ? ವಾಟ್ ಡು ಯು ಥಿಂಕ್? ಗಾಡಿ ಒಂದ್ಸಲ ಸ್ಟಾಪ್ ಆದ ನಂತರ ಪುಷ್ ಮಾಡೋದಕ್ಕೆ ಜಾಸ್ತಿ ಫ್ಯೂಯಲ್ ಬೇಕಾಗುತ್ತೆ. ಅದು ರನ್ನಿಂಗ್ ಅಲ್ಲಿ ಇರ್ಬೇಕಾದ್ರೆ ಒಂದ್ ಸ್ವಲ್ಪ ಇನ್ನೂ ಜಾಸ್ತಿ ಪುಷ್ ಮಾಡಿದ್ರೆ ಓಡೋಗಿರೋದು. ಸೊ ಇಟ್ಸ್ ಆಕ್ಚುಲಿ ನಿರಂಜನ್ ಅವ್ರ ಡೈಲಾಗ್ ನಾನು ಯೂಸ್ ಮಾಡಿದ್ದು. ಬಟ್ ಗುಡ್ ಒನ್. ಆಕ್ಚುಲಿ ರನ್ನಿಂಗ್ ಅಲ್ಲಿ ಇರುವಾಗ ಪುಷ್ ಮಾಡಬೇಕು, ಸ್ಟಾಪ್ ಆದ್ಮೇಲೆ ಮೇ ಬಿ ಅಲ್ಲಿ. ಬಟ್ ಆದ್ರೂ ಚೆನ್ನಾಗಿ ಹೋಯ್ತು. 2 weeks ಇಸ್ ರನ್ನಿಂಗ್ ವೆರಿ ಗುಡ್. ಬಟ್ ಏನಂದ್ರೆ ಹೊಸ ಸಿನಿಮಾಗಳು ಬಂದವಾಗ ಅದ್ರ ಅಬ್ಬರ ಜಾಸ್ತಿ ಇರುತ್ತೆ. ಸೊ ಆಟೋಮೆಟಿಕ್ ಅದು ಕೇಸ್ ನಂಬರ್ 18/9 ಇಟ್ಸ್ ಅ ವೆರಿ ಸೀರಿಯಸ್ ಜನರ್. ಏನಾಗುತ್ತೆ ಅಂದ್ರೆ ಒಂದು ಸಜೆಸ್ಟಿವ್ ಸಿನಿಮಾ, ಮೆಸೇಜ್ ಹೊತ್ಕೊಂಡು ಅನ್ನೋದಕ್ಕಿಂತ ಇಟ್ಸ್ ಅ ವೆರಿ ಸಜೆಸ್ಟಿವ್ ಸಿನಿಮಾ. ಸೀರಿಯಸ್ ಜನರ್ ಆಫ್ ಸಿನಿಮಾದಲ್ಲಿ ಜನರಿಗೆ ಮೋಸ್ಟ್ಲಿ ಏನು ಸಿನಿಮಾ ಅಂತಾನೆ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ ನನಗೆ. ಸೊ ಮೋಸ್ಟ್ ಆಫ್ ದ ಪೀಪಲ್ ಥಿಯೇಟರ್ ಒಳಗಡೆ ಹೋಗೋದಕ್ಕೆ ಏನಿರ್ಬೋದು ಇದು ಲಾಂಗ್ ಮತ್ ಸಿನಿಮಾನ ಏನು ಅಂತಾನೆ ಎಂಟರ್ ಆಗಿಲ್ಲ ಅಂತ. ಬಟ್ ಆಕ್ಚುಲಿ ನಮ್ಮ ಆಸೆ ಏನಂದ್ರೆ ಇಂಥ ಒಳ್ಳೆ ಮೆಸೇಜ್ ಇರೋ ಚಿತ್ರ ಎಲ್ಲರೂ ನೋಡ್ಬೇಕು ಅಂತಾನೆ ನಾವೇನ್ ಮಾಡಿದ್ವಿ, ಯಾರ ಮೇಲೆ ಈ ಘಟನೆ ಆಧಾರಿತ ಚಿತ್ರ ಅಂತ ಆಯ್ತು ಅವ್ರನ್ನ ಕರೆಸಿ ಮಾತಾಡ್ತಿದ್ವಿ. ಇದು ತುಂಬಾ ಒಳ್ಳೆ ಮೆಸೇಜ್. ಆಮೇಲೆ ಏನಂದ್ರೆ ಶ್ರುತಿ ಅವ್ರು ಬಂದು ಮಾತಾಡಿರೋದ್ರಿಂದ ನನ್ನ ಅಭಿಪ್ರಾಯದಲ್ಲಿ 100ಕ್ಕೆ 80% ಜನ ಚೇಂಜ್ ಆಗಕ್ಕೆ ಸಾಧ್ಯತೆ ಇದೆ. ಡೆಫಿನೆಟ್ಲಿ. ಯಾಕಂದ್ರೆ ಇಲ್ಲಿ ಚಿಕ್ಕ ಏಜ್ ಅವರು ಅಂದ್ರೆ ಹೈಸ್ಕೂಲ್ ಅವ್ರಿಗೂ ಒಳ್ಳೆ ಅದ್ಭುತವಾದ ಮೆಸೇಜ್ ಇದೆ. 50 ವರ್ಷದ ತಂದೆ ತಾಯಿಗಳಿಗೂ ಮಕ್ಕಳು ಹೇಗೆ ಸಾಕ್ಬೇಕು ಅನ್ನೋ ಒಂದು ಅದ್ಭುತವಾದ ಮೆಸೇಜ್ ಇದೆ. ಎಲ್ಲ ಇದು ಇಸ್ ಎ ಟೋಟಲ್ ಪ್ಯಾಕೇಜ್. ಇದನ್ನ ಸಿನಿಮಾ ನೋಡಿದವಾಗ ಯಾವ್ದಾದ್ರೂ ಒಂದು ಪಾಯಿಂಟ್ ಆದ್ರೂ ಅವರವರ ಏಜ್ಗೆ ಅದು ಇಷ್ಟ ಆಗುತ್ತೆ. ನನ್ನ ಅಭಿಪ್ರಾಯದಲ್ಲಿ 80% ಜನಕ್ಕೆ ಇದು ಒಂದು ಸಿನಿಮಾ 100% ಜನಕ್ಕೂ ಇಷ್ಟ ಆಗುತ್ತೆ. 80% ಜನಕ್ಕೆ ಒಂದು ಒಳ್ಳೊಳ್ಳೆ ವಿಷಯಗಳನ್ನ ಅವರು ಅಡಾಪ್ಟ್ ಮಾಡ್ಕೊಳಕ್ಕೆ ಅವಕಾಶ ಇದೆ. ಆಕ್ಚುಲಿ ಮಹೇಶ್ ಅವರು ಲೈಕ್ ಈ ಮೂವಿ ಕೊಟ್ಟವ್ರಿಗೆ ಒಂದು ಸರ್ಪ್ರೈಸ್ ಮಾಡಿದ್ರು ಅಂತ ಶ್ರುತಿ ಹೇಳ್ತಾ ಇದ್ರು. ತುಂಬಾನೇ ಖುಷಿ ಆಯ್ತು ವಿಚಾರ ಕೇಳಿ. ಯಾಕಂದ್ರೆ ಆಮೇಲೆ ಈ ಮೂವಿ ಥಿಯೇಟರ್ಸ್ಗಿಂತ ಜನಕ್ಕೆ ಎಷ್ಟು ಜನಕ್ಕೆ ರೀಚ್ ಆಗಬೇಕಾಗಿತ್ತೋ ಈಗ ಇನ್ನ ಸಾಕಷ್ಟು ಜನಗಳು ರೀಚ್ ಆಗ್ತಿದೆ. ಜಸ್ಟ್ ಬಿಕಾಸ್ ನಮ್ಮ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರೋದ್ರಿಂದ ಮನೆಗೂ ಹೋಗುತ್ತೆ ಮೂವಿ. ಫಸ್ಟ್ ಥಿಂಗ್ ನಮ್ಮ ಇದು ಇಂಡಿಯನ್ ಲಾ ಸಿಸ್ಟಮ್ ಬಗ್ಗೆ, ನಮ್ಮ ಪೊಲೀಸ್ ಸಿಸ್ಟಮ್ ಬಗ್ಗೆ, ನಮ್ಮ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ಅನ್ನೋದು ರಿಫ್ಲೆಕ್ಟ್ ಮಾಡುತ್ತೆ ಮೂವಿಲಿ. ಅಮಾಯಕರನ್ನ ಯಾವ ಎಕ್ಸ್ಟೆಂಟ್ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ಮತ್ತೆ ಹೇಗೆ ಬಡ ಜನರನ್ನ ಟಾರ್ಗೆಟ್ ಮಾಡ್ತಾರೆ, ಮಿಡಲ್ ಕ್ಲಾಸ್ ಅಂಡ್ ಬಡ ಜನರನ್ನ ಟಾರ್ಗೆಟ್ ಮಾಡ್ತಾರೆ ಅನ್ನೋದನ್ನ ಪೋರ್ಟ್ರೇ ಮಾಡಲಾಗಿದೆ. ಆಕ್ಚುಲಿ ಈ ಸಬ್ಜೆಕ್ಟ್ ನ ಆಯ್ಕೆ ಮಾಡ್ಕೊಂಡಂತ ನಮ್ಮ ನಿರ್ಮಾಪಕರಾದ ಪ್ರವೀಣ್ ಕುಮಾರ್ ಶೆಟ್ಟರು ಅವ್ರ ಮೈನ್ ಇಂಟೆನ್ಷನ್ ಇದು ಇಂತ ಒಂದು ಮೆಸೇಜ್ ಮನೆಗೆ ತಲುಪಬೇಕು ಅಂತ. ಅದನ್ನ ಇವತ್ತು ಜಿ ವಾಹಿನಿಯವರು ಅದನ್ನ ಅದ್ಭುತವಾಗಿ ತಲುಪಿಸ್ತಾ ಇದೀವಿ. ನಮ್ಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಏನಂದ್ರೆ ಈ ಚಿತ್ರ ಅಂತ ಮಾತಾಡಿದಾಗ ಅಥವಾ ಶ್ರುತಿ ಕೇಸ್ ಅಂತ ಮಾತಾಡಿದಾಗ ಎಲ್ಲರೂ ಹೇಳೋದೇನು ಆ ಹುಡುಗಂಗೆ ಶಿಕ್ಷೆ ಆಗ್ಬೇಕು ಅಂತ. 4 ಜನ ಇದೀವಿ ಮಾತಾಡ್ತಿದ್ವಿ ಕೇಸ್ ನಂಬರ್ 18/9 ಬಗ್ಗೆ, ಎಂಥ ಒಳ್ಳೆ ರೆಸ್ಪಾನ್ಸ್ ಬಂತು ಅಂತ. ಇನ್ಫ್ಯಾಕ್ಟ್ ಶ್ವೇತಾ ನನಗೇನ್ ಅನ್ಸುತ್ತೆ, ನಿರಂಜನ್ ನನಗೇನ್ ಅನ್ಸುತ್ತೆ, ಈ ಆಸಿಡ್ ಅಟ್ಯಾಕ್ ಅಫ್ಕೋರ್ಸ್ ಈ ಕೇಸ್ ಎಲ್ಲರಿಗೂ ಗೊತ್ತು, ಓದಿರ್ತೀವಿ ಅಂಡ್ ಕೇಸ್ ನಡೀತಿರ್ಬೇಕಾದ್ರೆ ಕೂಡ ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಅಂಡ್ ಇವತ್ತು ಈ ಚಿತ್ರದ ಬಗ್ಗೆ ಮಾತಾಡ್ಬೇಕಾದ್ರೆ ಶ್ರುತಿ ಅವ್ರನ್ನ ಮಾತಾಡ್ಸಿದ್ವಿ. ಎಲ್ಲರೂ ಹೇಳೋದೇನು ಆಸಿಡ್ ಅಟ್ಯಾಕ್ ನಡೀತಲ್ಲ ಅವ್ನ್ಗೆ ಬುದ್ಧಿ ಕಲಿಸ್ಬೇಕು. ಬುದ್ಧಿ ಕಲ್ಸಕ್ ಆಗಲ್ಲ, ಇವಾಗ ಬುದ್ಧಿ ಕಲ್ಸ ಏನ್ ಪ್ರಯೋಜನನೂ ಇಲ್ಲ, ಅವ್ನ್ಗೆ ಶಿಕ್ಷೆ ಆಗ್ಬೇಕು ಅಂತ. ಆದ್ರೆ ಒಂದು ಶ್ರುತಿ ಹತ್ರ ಮಾತಾಡಿದ್ಮೇಲೆ ನನಗೆ ಅನ್ನಿಸ್ತು, ತಾಯಂದ್ರು ಮಕ್ಳು ಏನೇ ಮಾಡಿದ್ರು ಸರಿ ಅನ್ನೋ ಧೋರಣೆನ ಬಿಟ್ಟಾಕ್ಬೇಕು ಫಸ್ಟ್ ಅಂತ, ಬೇರೆಯವ್ರ ಕಷ್ಟಗಳಿಗೆ ಸ್ಪಂದಿಸ್ಬೇಕು ಅಂತ ಅನಿಸ್ತು. ಯಾಕಂದ್ರೆ ಶ್ರುತಿ ಮೇಲೆ ಈ ತರದೊಂದು ಅಟ್ಯಾಕ್ ಆಗಿದೆ ಅಂತ ಗೊತ್ತಾದ ಮೇಲೂ ಆ ಹುಡುಗನ್ ತಾಯಿ ಬಂದು ಕೇಸ್ನ ವಾಪಸ್ ತಗೊಳ್ಳಿ ಅಂತ ಹೇಳಿದ್ರಂತೆ. ಇನ್ನದ್ ಎಂಥ ಕಲ್ಲು ಹೃದಯ ಇರ್ಬೇಕು ಆ ತಾಯಿಗೆ. ಮಾನವೀಯತೆನ ಮರ್ತು ಬಿಡ್ತೀವಿ. ಒಂದ್ ಇದಕ್ ಬಂದವಾಗ ಫ್ಯಾಮಿಲಿ, ತಮ್ಮ ಬ್ಲಡ್, ತಮ್ಮ ಮಗ, ತಮ್ಮ ಇದು ಅಂತ ಬಂದವಾಗ ಒಂದ್ ಹೆಣ್ಣಾಗಿ ಹೆಣ್ಣುಡುಗಿ ಕಷ್ಟನ ಅವ್ರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಅವ್ರ ಮಗಳಿಗೆ ಅದಾಗಿದ್ರೆ ಕೇಸ್ ವಾಪಸ್ ತಗೊಂಡಿದ್ರು. ಹಾರಿಬಲ್, ಇದು ಅಮಾನವೀಯ ಕೃತ್ಯ. ದಿಸ್ ಇಸ್ ಸಮಥಿಂಗ್ ಹಾರಿಬಲ್. ಅಂದ್ರೆ ಇಲ್ಲಿ ಅವ್ರ ಮನೆ ಅಷ್ಟೇ, ಜನಗಳು ಥಿಂಕ್ ಮಾಡೋದೇ ನಮ್ಮ ಚೆನ್ನಾಗಿದ್ರೆ ಸಾಕು, ನಮ್ ಗಂಡ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು ಎಲ್ಲ ಚೆನ್ನಾಗಿದ್ರೆ ಸಾಕು. ಪಕ್ಕದ ಮನೆ ಬಗ್ಗೆ ಯೋಚನೆ ಇಲ್ಲ, ಅದೇನಾದ್ರೂ ಅದನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಅದೇ ಮೇನ್ ಸಮಸ್ಯೆ ಇವತ್ತು. ಐ ಥಿಂಕ್ ಇದರಿಂದ ನಾವು ಎಲ್ಲ ತಾಯಂದ್ರು ಒಂದ್ ಮೆಸೇಜ್ ತಗೋಬೇಕು. ಮಕ್ಳು ಏನೇ ಮಾಡಿದ್ರು ಸರಿ, ನನ್ ಮಗಳು ಆ ಮುದ್ದನ್ ಬಿಟ್ಟು ಹಾಕ್ಬೇಕು. ಡೆಫಿನೆಟ್ಲಿ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಬರೀ ಇವಾಗ ಸದ್ಯಕ್ಕೆ ಕೇಸ್ ನಂಬರ್ 18/9 ಚಿತ್ರದೇ ಒಂದು ಹಾಡು ನಿಮ್ಗೋಸ್ಕರ ಮಾರ್ನಿಂಗ್ ಮಂತ್ರದಲ್ಲಿ ನೋಡ್ಕೊಂಡ್ ಬನ್ನಿ. सा प म ग म ग रे ग रे सा नि रे ग सा
ಕೇಸ್ ನಂಬರ್ 18/9 ಚಿತ್ರದ ಹಾಡನ್ನ ನೋಡ್ಕೊಂಡ್ ಬಂದ್ರಿ. ಲೈಫು ಇಷ್ಟೇ ಚೆನ್ನಾಗಿದ್ದಿದ್ರೆ ಎಷ್ಟು ಚೆನ್ನಾಗಿದ್ಬಿಟ್ರದು ಅಲ್ವಾ? ಬಟ್ ರಿಯಲ್ ಲೈಫ್ ಅಂದ್ರೆ ಇಷ್ಟು ಸುಂದರವಾಗಿರಲ್ಲ, ಕಷ್ಟಗಳು ಇರುತ್ತೆ, ಹ್ಯಾಪಿನೆಸ್ ಅನ್ನೋದು ಇರುತ್ತೆ. ಬಟ್ ಈ ಫಿಲ್ಮ್ ನಲ್ಲಿ ಆಕ್ಟ್ ಮಾಡಬೇಕಾದ್ರೆ ನೀವಿಬ್ರು, ಸಿನ್ಸ್ ಇದು ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಮೂವಿ ಆಗಿರೋದ್ರಿಂದ ಶ್ರುತಿನ ಮೀಟ್ ಮಾಡೋದಾಗ್ಲಿ, ಮಾತಾಡೋದಾಗ್ಲಿ, ಆ ಕ್ಯಾರೆಕ್ಟರ್ ಒಳಗೆ ಹೋಗೋದಕ್ಕೆ ಡಿಡ್ ಯು ಟಾಕ್ ಟು ಹರ್ ಮೂವಿ ಮಾಡೋದಕ್ಕಿಂತ ಮುಂಚೆ? ಮೂವಿ ಮಾಡೋದಕ್ಕಿಂತ ಮುಂಚೆ ನಾನು ಶ್ರುತಿನ ಮೀಟ್ ಮಾಡಿಲ್ಲ. ಮೂವಿ ಕಂಪ್ಲೀಟ್ ಆದ ನಂತರ ಶ್ರುತಿನ ಮೀಟ್ ಮಾಡಿದ್ದು ನನಗೆ ಬೆಟರ್ ಅನಿಸ್ತು. ಯಾಕಂದ್ರೆ ಅವ್ರನ್ನ ಮೀಟ್ ಮಾಡಿದ ನಂತರ ಐ ವಾಸ್ ಟೋಟ್ಲಿ 2 days ನಾನು ಅವ್ರ ಜಾಗದಲ್ಲಿ ಇದ್ರೆ ನನಗೆ ಹೇಗಾಗಿರೋದು ಲೈಫ್, ಪ್ರತಿ ಮೂಮೆಂಟ್ ಇಟ್ ವುಡ್ ಹ್ಯಾವ್ ಬೀನ್ ಅ ಲಿವಿಂಗ್ ಹೆಲ್ಪ್ ಫಾರ್ ಮಿ. ಸೊ ಅದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಐ ಡೋಂಟ್ ಇವನ್ ವಾಂಟ್ ಟು ಬಿ ಇನ್ ಹರ್ ಪ್ಲೇಸ್. ಬಟ್ ಅವ್ರ ಕರೇಜ್ಗೆ ಹ್ಯಾಟ್ಸ್ ಆಫ್ ಟು ಯು ಶ್ರುತಿ. ಬಿಕಾಸ್ ಕ್ಯಾಮ್ರಾ ಎದುರುಗಡೆ ಬಂದು ಫೇಸಿಂಗ್ ದ ಎಂಟೈರ್ ವರ್ಲ್ಡ್ ಇವತ್ತು ಅವ್ರು ಏನ್ ಮಾಡ್ತಾ ಇದಾರೆ, ಐ ಡೋಂಟ್ ಥಿಂಕ್ ನಾನು ಅವ್ರ ಜಾಗದಲ್ಲಿದ್ರೆ ನಾನು ಅಷ್ಟು ಧೈರ್ಯ ತಗೊಳ್ತಿದ್ದೆ.
ನೀವು ಹಂಗ್ ಮಾಡಕ್ ಆಗೋದೇ ಬಿಕಾಸ್ ಶ್ರುತಿ ಇಸ್ ಶ್ರುತಿ ಪ್ರಪಂಚಕ್ಕೆ ಕೊಡ್ತಾ ಇರೋ ಒಂದು ಒಳ್ಳೆ ಮೆಸೇಜ್. ಆ ಎಕ್ಸ್ಪೀರಿಯನ್ಸ್ ಯಾರಿಗಾಗತ್ತೆ ಯಾರಿಗೂ ಆಗ್ಬಾರ್ದು. ಐ ಆಮ್ ರಿಯಲಿ ಸಾರಿ ಫಾರ್ ಹರ್, ಬಟ್ ಆ ಎಕ್ಸ್ಪೀರಿಯನ್ಸ್ ಹೂ ಅಂಡರ್ಗೋಸ್ ಇಟ್ ಅವ್ರಿಗೆ ಗೊತ್ತು. ಅವರೊಬ್ಬರಿಗೆ ನಾವ್ ಏನೇ ಹೇಳ್ಬೋದು, ಪಾಪ ಆ ಹುಡ್ಗಂಗ್ ಹಂಗಾಗ್ಬೇಕು, ಅವ್ರ ತಾಯಿಗೆ ಅದೆಲ್ಲ ಹೇಳ್ಬೋದು ಬಾಯಿಲಿ, ಬಟ್ ಸಫರ್ ಮಾಡಿದವ್ರಿಗೆ ಮಾತ್ರನೇ ಗೊತ್ತಾಗೋದು. ಸೊ ಎಸ್, ಈ ಒಂದು ಚಿತ್ರ ಅದಕ್ಕೋಸ್ಕರ ನಾವು ಜಿ ಕನ್ನಡ ವಾಹಿನಿಯಲ್ಲಿ ತುಂಬಾನೇ ಬೇಗ ಪ್ರಸಾರ ಮಾಡ್ತಿದೀವಿ, ಸೊ ದಟ್ ಎಲ್ಲರಿಗೂ ಮೆಸೇಜ್ ಬೇಗ ತಲುಪಬೇಕು, ಡಿಲೇ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದನ್ನ ಮಾಡ್ತಿರೋದು. ಮೂವಿದೊಂದು ಕ್ಯೂರಿಯಾಸಿಟಿ ಇದೆ, ಅದನ್ನ ತಿಳ್ಕೊಬೇಕು ಅಂತ ಆಸೆ. ಅದಕ್ಕೆ ತಿಳ್ಕೊಬೇಕು ಅಂದ್ರೆ ಮೂವಿ ನೋಡ್ಬೇಕು ಅಂತಾನೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿಂಧು ಶ್ರುತಿ ಕ್ಯಾರೆಕ್ಟರ್ನ ಸಿಂಧು ಪ್ಲೇ ಮಾಡಿದ್ದಾರೆ ಅಂತ ಹೇಳಿದ್ರಿ, ಸಿಂಧು ಲೋಕನಾಥ್ ಮಾಡಿದ್ದಾರೆ ಅಂತ. ಬಟ್ ನಿರಂಜನ್ ಏನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅದ್ರಲ್ಲಿ. ನಾನು ಕೇಳಿದೆ ಆಸಿಡ್ ಹಾಕಿದ್ ನೀವೇನ ಅಂತ, ಹೇಳಕ್ ಹೋಗಲ್ಲ ಅಂದ್ರು. ಸೊ ಎಸ್, ಆಕ್ಚುಲಿ ಹೇಗೆ ಮೂವಿನಲ್ಲಿ ಕ್ಯಾರಿ ಮಾಡಿದಾರೆ ಅದನ್ನ, ಈ ರಿಯಲ್ ಲೈಫ್ ಇನ್ಸಿಡೆಂಟ್ ನ ಅನ್ನೋದು ನೀವು ಚಿತ್ರ ನೋಡಿದಾಗ ಗೊತ್ತಾಗುತ್ತೆ. ನಾಳೆ ಸಂಜೆ ಜಿ ಕನ್ನಡ ವಾಹಿನಿಯಲ್ಲಿ 5 ಗಂಟೆಗೆ ಕೇಸ್ ನಂಬರ್ 18/9 ಕೇಸ್ ನಂಬರ್ 18/9 ಫಿಲ್ಮ್ ಬಗ್ಗೆ ಮಾತಾಡ್ತಿದ್ವಿ. ಸೌಜನ್ಯ ಮತ್ತೆ ಅರುಣ್ ಹರಿಹರನ್ ಜೊತೆ ಶ್ವೇತಾ ಪಂಡಿತ್ ಅಂಡ್ ನಿರಂಜನ್. ಸೊ ಎಲ್ಲಾ ಕಡೆಯಿಂದ ಪ್ರಶಂಸೆಯ ಮಹಾಪೂರಾನೇ ಹರಿದು ಬಂದಿದೆ ಕೇಸ್ ನಂಬರ್ 18/9ಗೆ. ಅಂಡ್ ಇನ್ಫ್ಯಾಕ್ಟ್ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿದಾಗ ಇಷ್ಟೆಲ್ಲ ಅಬ್ಬರ ಇರುತ್ತೆ. ಬಟ್ ಏನಂದ್ರೆ ಜಿ ಕನ್ನಡ ವಾಹಿನಿಯಲ್ಲಿ ನಾಳೆ ಸಂಜೆ 5 ಗಂಟೆಗೆ ಇದು ಪ್ರಸಾರ ಆಗ್ತಿರೋದು ಕೂಡ ಅಷ್ಟೇ ಅಬ್ಬರ ಕ್ರಿಯೇಟ್ ಮಾಡಿದೆ ಅಲ್ವಾ? ಇದು ವೈಯಕ್ತಿಕ ನನ್ಗೆ ಲೈಫ್ ಕೊಟ್ಟ ಸಿನಿಮಾ. ಈ ಸಿನಿಮಾದಿಂದ ಈಗ ನಾವು 4 ಸಿನಿಮಾ ಮಾಡ್ತಾ ಇದ್ದೀನಿ. ಇದನ್ನ ಸಿನಿಮಾ ನೋಡಿದವ್ರಿಗೂ ಕೂಡ ಅವರ ಲೈಫ್ ಅಲ್ಲಿ ಒಂದು ಹೊಸ ಬದಲಾವಣೆ, ಒಂದು ಹೊಸ ಪಾಯಿಂಟ್ ಅನ್ನ ತಗೊಂಡು ತಿಳ್ಕೊಂಡು ಮುಂದೆ ಹೋಗೋಕೆ ಅವಕಾಶ ಇದೆ ಅಂತ ಒಂದು ಒಳ್ಳೆ ಸಿನಿಮಾ. ಸೊ ಇವಾಗ ನೀವು ನಿರಂಜನ್, ಸಿನ್ಸ್ ನಿಮ್ಗೆ ರಿಯಲ್ ಘಟನೆ ಏನು ಅಂತ ಗೊತ್ತು, ಚಿತ್ರದಲ್ಲಿ ನೀವು ಕಾಣಿಸ್ಕೊಂಡಿರೋದ್ರಿಂದ ಕೂಡ ಮೇನ್ ರೋಲ್ ಅಲ್ಲಿ ಬೇರೆ, ಸೊ ನೀವು ಹುಡುಗಿರಿಗೆ ಏನ್ ಮೆಸೇಜ್ ಕೊಡ್ತೀರಾ? ಯಾಕಂದ್ರೆ ಎಷ್ಟೋ ಸಲ ನಾವು ಇವಾಗ ಶ್ರುತಿ ಇನ್ಸಿಡೆಂಟೇ ತಗೊಂಡ್ರೆ ಸುಮ್ನೆ ಹಾಗೆ ಮಾತಾಡಿದ್ದು ಅವ್ರ ಜೀವನದಲ್ಲಿ ಇಂಥ ಒಂದು ದೊಡ್ಡ ಒಂದು ಅನಾಹುತ ನಡೆಯೋದಕ್ಕೆ ಕಾರಣವಾಯಿತು. ಸೊ ನೀವೇನಾದ್ರೂ ಮೆಸೇಜ್ ಹುಡುಗಿರಿಗೆ ಕೊಡ್ಬೇಕಾ? ಇಲ್ಲ, ಸಾಮಾನ್ಯವಾಗಿ ಅಂದ್ರೆ ಹುಡುಗರುಗಳೇ ನಾವು ಹುಡುಗಿರಿದ್ದೆ ಹೋಗೋದ್ರಿಂದ ಸಾಮಾನ್ಯ ಅಲ್ಲ. ಆಮೇಲೆ ಹುಡುಗರು ಮತ್ತೆ ನನಗೆ ಅಲ್ಲಿ ಹೊರಗಡೆ ಪ್ರಾಬ್ಲಮ್ ಮಾಡೋದು ಅಲ್ಲ. ಹುಡುಗಿರು ಅಷ್ಟೊಂದು ಬರೋದಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಇನ್ ದ ಸೆನ್ಸ್ ನಾ ಯಾವ ತರ ಕೇಳ್ತಾ ಇದೀನಿ ಅಂದ್ರೆ, ಜಾಸ್ತಿ ಎನ್ಕರೇಜ್ ಮಾಡಬಾರ್ದು. ಇಲ್ಲ, ಇದು ಆಕ್ಚುಲಿ ಶ್ರುತಿ ಅವ್ರ ಇನ್ಸಿಡೆಂಟ್ ಅಲ್ಲಿ ಪಾಪ ಅವ್ರ ಎನ್ಕರೇಜ್ ಮಾಡಿಲ್ಲ ಅಂತ ಎನ್ಕರೇಜ್ ಮಾಡಿಲ್ಲ, ಬಟ್ ಅವ್ರು ಆಮೇಲೆ ರಿಪೆಂಡ್ ಮಾಡ್ಕೊಂಡ್ರು. ನಾನು ಅವ್ನ ಪ್ರೀತಿ ತಿಳಿಸ್ದಾಗ್ಲೂ ನಾನು ನಿಂತ್ಕೊಂಡು ಎಕ್ಸ್ಪ್ಲನೇಷನ್ ಕೊಡಬಾರ್ದಿತ್ತು, ಸುಮ್ನೆ ಸೈಲೆಂಟ್ ಆಗಿ ಹೊರಟು. ಅಂದ್ರೆ ಇದು ಇದಕ್ಕೆ ಏನು ಹೇಳಕ್ ಆಗೋದಿಲ್ಲ. ಒಂದ್ ವೇಳೆ ಕೋಪ ಮಾಡ್ಕೊಂಡು ಮಾತೇ ಬಿಟ್ರು ಪರವಾಗಿಲ್ಲ, ದೊಡ್ಡವ್ರಿಗೆ ಹೇಳ್ಬಿಟ್ರು ಅಲ್ಲ, ಇವರು ದೊಡ್ಡವ್ರಿಗೂ ಹೇಳಿದ್ದಾರೆ, ಇದು ಎಲ್ಲವೂ ಹೇಳಿದ್ದಾರೆ. ಇದೊಂದು ಆಕ್ಚುಲಿ ಇದೊಂದು ದುರಂತ ಇದು. ಆಮೇಲೆ ಶ್ರುತಿ ಅವರ ಇನ್ಸಿಡೆಂಟು ಈಗ ಪಾಪ ಅವ್ರು ನೋವು ಅನುಭವಿಸಿದ್ದಾರೆ, ನೋವು ತಿಂದಿದ್ದಾರೆ. ಈ ಒಂದು ಇನ್ಸಿಡೆಂಟ್ ಇಂದ ಇನ್ನು ಕೋಟ್ಯಾಂತರ ಜನಕ್ಕೆ ಇದೊಂದು ಪಾಠ ಆಗ್ಬೇಕು, ತಂದೆ ತಾಯಿಗಳಿಗೂ ಕೂಡ, ಆಮೇಲೆ ಸ್ಟೂಡೆಂಟ್ಸ್ಗಳು ಕೂಡ, ಎಲ್ಲರಿಗೂ. ಆಮೇಲೆ ಎಲ್ಲ ಹುಡುಗಿರು ಸಹ ಸೊ ಮೀನ್ ಶ್ರುತಿ ಅಷ್ಟೇ ಇನ್ನೋಸೆಂಟ್ ಆಗಿರ್ತಾರೆ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಲೈಕ್ ತುಂಬಾ ಪ್ರಚೋದನೆ ಮಾಡಂಗಿರ್ತಾರೆ. ಐ ರಿಯಲಿ ಫೀಲ್ ಪ್ರಚೋದನೆಕ್ಕಿಂತ ಶ್ರುತಿ ಅವ್ರ ಇನ್ಸಿಡೆಂಟ್ ಬೇಡ. ಎಕ್ಸಾಂಪಲ್ ಫಾರ್ ದ ಅದರ್ ಇನ್ಸಿಡೆಂಟ್ಸ್ ಇವಾಗ ಏನಾಗುತ್ತೆ ಅಂದ್ರೆ ಬಹಳ ಬೇಗ ನಂಬಿಬಿಡ್ತಾರೆ. ಆ ಏಜ್ ಆ ಥರದ್ದಿರುತ್ತೆ. ಯಾರೇ ಬಂದ್ರು ಒಳ್ಳೆಯವರು ಅಂತ ನಂಬಿಬಿಟ್ಟು ದೇ ಟ್ರೈ ಟು ಎಸ್ಟಾಬ್ಲಿಷ್ ಅ ಗುಡ್ ರಿಲೇಶನ್ಶಿಪ್. ಅದು ಇನ್ ಟರ್ಮ್ಸ್ ಬೇರೆ ಬೇರೆ ಟರ್ಮ್ಸ್ಗಳಲ್ಲಿ MMS ಆಗಿರ್ಬೋದು, ಈ ಆಸಿಡ್ ಅಟ್ಯಾಕ್ಗಳಾಗಿರ್ಬೋದು, ಸೋ ಮೆನಿ ಅದರ್ ಥಿಂಗ್ಸ್ಗೆ ಎಡೆ ಮಾಡ್ಕೊಡತ್ತೆ. ಸೊ ಡೋಂಟ್ ಟ್ರಸ್ಟ್. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಸಾರಿ ಶ್ವೇತಾ, ಏನಂದ್ರೆ ಈ ಶ್ರೀಮಂತಿಕೆನ ಹುಡುಗಿರು ತಕ್ಷಣ ಅಟ್ರಾಕ್ಟ್ ಆಗ್ತಾರೆ. ಅಂದ್ರೆ ಕಾರು, ಬೈಕು, ಮೊಬೈಲು, ಈ ಅಂಶಗಳು ಅಂದ್ರೆ ತಕ್ಷಣ, ಅಂದ್ರೆ ಎಲ್ಲರಿಗೂ, ಹುಡುಗಿರೇ ಅಂತಲ್ಲ, ಹುಡುಗರು ಎಲ್ಲರಿಗೂ ತಕ್ಷಣ ಅಟ್ರಾಕ್ಟ್ ಆಗುವಂತ ಪಾಯಿಂಟ್. ಈ ಪಾಯಿಂಟ್ಗಳಿಗೆ ಬಲಿಯಾಗಿ ಎಷ್ಟೋ ಹುಡುಗಿರು ಅವ್ರ ಲೈಫನ್ನು ಹಾಳು ಮಾಡ್ಕೊತಾ ಇದ್ದಾರೆ. ಸೊ ಆ ಅಂಶ ಈ ಸಿನಿಮಾ ನೋಡಿದ್ರೆ ನನ್ನ ಅಭಿಪ್ರಾಯದಲ್ಲಿ ಒಂದು 30% ಲವ್ ಅಂದ್ರೆ ಅದನ್ನ ತುಲನೆ ಮಾಡ್ತಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಅದು ಸರಿ ಇದೆ ತಪ್ಪಿದೆ ಅನ್ನೋ ಅಂಶನ ಲವರ್ಸ್ಗಳೇ ಅವರೇ ಕೂತ್ಕೊಂಡು ನಮ್ಮ ಲವ್ ಎಷ್ಟು ಪವಿತ್ರವಾಗಿದೆ ಅವರೇ ಟ್ಯಾಲಿ ಮಾಡ್ತಾರೆ. ಇವಾಗ ಈ ಚಿತ್ರದ ಬಗ್ಗೆ ಇನ್ನಷ್ಟು ಮಾತಾಡೋಣ. ಬರೆಸಿ ಇವಾಗ ಕೇಸ್ ನಂಬರ್ 18/9 ಚಿತ್ರದ ಮತ್ತೊಂದು ಟ್ರೈಲರ್ ಮಾರ್ನಿಂಗ್ ಮಂತ್ರದಲ್ಲಿ.
ನೋಡ್ತಿದ್ರೆ ಅಂತೂ ಮೂವಿ ನೋಡ್ಲೇಬೇಕು ಅಂತ ನನಗಂತ ಅನಿಸ್ತದೆ. ಸೊ ನಾನು ಅದೇ ಹೇಳ್ತಿದ್ದಂಗೆ ಸೌಜನ್ಯ, ಲೈಕ್ ಹುಡುಗಿರಿಗೂ ನಾವೇನು ಹೇಳಬೇಕು ಅಂತಂದ್ರೆ ಪ್ರಚೋದನೆ ಅನ್ನೋದು ಮಾಡಬಾರ್ದು. ಲೈಕ್ ನಾವು ಗ್ಲಾಮರಸ್ ಆಗಿ ಲೈಕ್ ಮೂವಿಗಳು ನೋಡ್ಬಿಡ್ತಾರೆ, ಹೀರೋಯಿನ್ಸ್ನ ನೋಡ್ತಾರೆ, ನಾವು ಹಿಂಗಿರಬೇಕು, ನಾವು ಅವ್ರ ಥರನೇ ಕಾಣಿಸ್ಬೇಕು ಅಂತ ಡ್ರೆಸ್ ಮಾಡ್ಕೊಳ್ಳೋದಾಗ್ಲಿ. ಇವಾಗ ನಮ್ಮ ಶ್ವೇತಾ ಪಂಡಿತ್ ಆಗಲಿ ಲೈಕ್ ವೆರಿ ಗ್ಲಾಮರಸ್ ಆಗಿದ್ದೀರಾ ನೀವು, ಅದನ್ನ ನಾನು ಹೇಳ್ತಿಲ್ಲ. ಬಟ್ ರೋಡಲ್ಲಿ ಅಂತ ಬಂದಾಗ, ಒಂದು ಬಸ್ ಸ್ಟಾಪಲ್ಲಿ ಅಂತ ಬಂದಾಗ, ಒಂದು ಪಬ್ಲಿಕಲ್ಲಿ ಅಂತ ಇರಬೇಕಾದ್ರೆ ಅವ್ರದ್ದೇ ಅದೊಂದು ಅಟೈರ್ ಕರೆಕ್ಟಾಗಿ ಕ್ಯಾರಿ ಮಾಡಬೇಕು. ಅದು ಹುಡುಗರಲ್ಲೂ ಒಂಥರ ಪ್ರಚೋದನೆಗೀಡಾಗುತ್ತೆ. ಹೌದು, ನೋಡಿದಾಗ ಹೌದಲ್ಲ ಒಂದೇನಾರು ನನಗೂ ಬೇಕು, ಅವಳು ನಾನು ಇಷ್ಟಪಡಬೇಕು ಅಂತ ಆ ಥರದ್ದೊಂದು ಆಸೆಗಳಿಗೆ ಈಡಾಗ್ತಾರೆ ಹುಡುಗರು. ಆ ಥರ ಆಸೆಗೆ ಈಡಾದ್ರೆ ಏನಾಗುತ್ತೆ ಗೊತ್ತಾ, ಆ ಥರ ಡ್ರೆಸ್ ಹಾಕೊಂಡವ್ರನ್ನೆಲ್ಲ ನೋಡಿದಾಗೆಲ್ಲ ಆ ಥರ ಆಸೆ ಬರುತ್ತೆ. ಸೊ ಏನೋ ಅದು ಹುಡುಗರಲ್ಲಿ ಮೇನ್ ಮಿಸ್ಟೇಕ್ ಅಂತ. ಐ ಮೀನ್ ಆ ಥರ ಡಿಬೇಟ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಹುಡುಗಿರ ಬಗ್ಗೆ ಹೇಳ್ತಾ ಹೋಗ್ಬೋದು. ನಮ್ಗೇನಾಗುತ್ತೆ ಅಂದ್ರೆ ಮೂವಿ ಅಂದ್ರೆ ಒಂದು ಗ್ಲಾಮರಸ್ ಫೀಲ್ಡ್ ಅಂದ್ರೆ ಈ ಮೂವಿ ನಾವು ಆರ್ಟಿಸ್ಟ್ಗಳು ಏನಿದೀವಿ, ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಲಿಗೆ ಬೇಕು. ಲೈಕ್ ನೀನು ಹೊಟ್ಟೆಗೆ ಏನು ತಿನ್ಕೊಂಬಂದೆ ಅಂತ ಕೇಳಲ್ಲ, ಲೈಕ್ ಹೌ ಯು ಡ್ರೆಸ್, ನೀನು ಹೇಗೆ ಕಾಣಿಸ್ತೆ, ನೀನು ಯಾವ ಕಾರಲ್ಲಿ ಬಂದೆ, ನೀನು ಯಾವ ಡ್ರೆಸ್ ಹಾಕ್ತೀಯ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಾನು ನಾರ್ಮಲ್ ಪಬ್ಲಿಕ್ ಅಂತ ಹೇಳ್ತಿರೋದು ಇದನ್ನ ನೀಟಾಗಿ ಕ್ಯಾರಿ ಮಾಡ್ಬೋದು. ಒಂದು ಸಲ್ವಾರ್ ಆಗಿರ್ಬೋದು, ಒಂದು ಒಳ್ಳೆ ಡ್ರೆಸ್ ಆಗಿರ್ಬೋದು ಅಂತ ನಾನು ಅದನ್ನ. ಇಂಪಾರ್ಟೆಂಟ್ ಏನಿದೆ ಅಂದ್ರೆ ಈ ಸಿನಿಮಾ ನೋಡಿದ್ಮೇಲೆ ಯಾರೇ ಕಾಲೇಜ್ಗೆ ಹೋಗಿ ಹುಡುಗಿ ಇರ್ಬೋದು, ತಂದೆ ತಾಯಿಗೆ ಜಾಸ್ತಿ ಫೋರ್ಸ್ ಮಾಡಲ್ಲ, ನಮ್ಗೆ ಅದು ಕೊಡಿಸಿ ಇದು ಕೊಡಿಸಿ ಅಂತ. ಅಂದ್ರೆ ಅವರ ಆ ಪ್ರೀತಿಯ ವ್ಯಾಲ್ಯೂ, ಒಂದು ನಿಜವಾದ ಪ್ರೀತಿ ಏನು, ಅಪ್ಪ ಅಮ್ಮ ನಮ್ಮನ್ನ ಹೇಗೆ ಸಾಕಿದ್ದಾರೆ, ಸಾಕ್ಬೇಕು ನಮ್ಮ ಲೆವೆಲ್ಗೆ, ನಮ್ಮ ಇನ್ಕಮ್ ಸರಿಯಾಗಿ ನಾವು ಹ್ಯಾಂಡ್ಲಿಂಗ್ ಒಂದ್ ಸರಿಯಾಗಿ ಆಗ್ಬಿಟ್ರೆ ಫಾರ್ ಎವ್ರಿ ಬಾಯ್ ಅಂಡ್ ಅ ಗರ್ಲ್, ಆ ಏಜ್ ಅಲ್ಲಿ ಏನಿರುತ್ತೆ ಹಾರ್ಮೋನಲ್ ಚೇಂಜಸ್ ವಿಲ್ ಬಿ ಟೂ ಮಚ್. ಆ ಏಜ್ ಅಲ್ಲಿ ಫ್ರೆಂಡ್ ಆಗಿ ಒಂದ್ ತಂದೆ ತಾಯಿ ಮಕ್ಕಳನ್ನ ಟ್ರೀಟ್ ಮಾಡ್ಬಿಟ್ರೆ ಐ ಗೆಸ್ ತುಂಬಾ ಪ್ರಾಬ್ಲಮ್ಸ್ ಗಳಲ್ಲಿ ಸಾಲ್ವ್ ಆಗುತ್ತೆ. ಡೆಫಿನೆಟ್ಲಿ ಲೈಫಲ್ಲಿ ನೋಡಿ ಇವತ್ತಿನ ದಿನ ನಾವೆಲ್ಲರೂ ತುಂಬಾನೇ ಹ್ಯಾಪಿ ಆಗಿದ್ದೀವಿ. ಲೈಫಲ್ಲಿ ಇಂಥ ಟೈಮ್ನಲ್ಲಿ ಲೈಫಲ್ಲಿ ಒಂದು ಕಷ್ಟದ ಫೇಸ್ನ ದಾಟ್ಕೊಂಡು ಬಂದಿರುವಂಥವ್ರ ಜೊತೆ ನೀವು ನಿಮ್ಮ ಲೈಫ್ನ ಒಂದು ಸ್ಪೆಷಲ್ ಮೂಮೆಂಟ್ಸ್ನ ಸೆಲೆಬ್ರೇಟ್ ಮಾಡಬೇಕು ಅಥವಾ ಅವ್ರ ಜೊತೆ ಹಂಚ್ಕೋಬೇಕು ಅಂತಿದ್ರೆ ನೀವು ಶ್ರುತಿ ಅಂತ ಎಕ್ಸಾಂಪಲ್ ತಗೊಂಡ್ರೆ ಇವಾಗ HSR ಲೇಔಟ್ ಅಲ್ಲಿರುವಂತಹ ಸಮರ್ಥನಂ ಟ್ರಸ್ಟ್ಗೆ ಹೋಗಬಹುದು, ಹೋಗಿ ಶ್ರುತಿನ ಮಾತಾಡಿಸಬಹುದು, ಅವ್ರಿಗೆ ಅವರ ಲೈಫಲ್ಲಿ ಅವ್ರು ಮಾಡ್ತಿರುವಂತಹ ಕೆಲಸಕ್ಕೆ ಮೋಟಿವೇಟ್ ಮಾಡಬಹುದು, ನಿಮ್ಮ ಲೈಫ್ಗೆ ಒಂದಷ್ಟು ಮೋಟಿವೇಶನ್ ತಗೋಬಹುದು. ಸೊ ಫೈನಲಿ ಶ್ವೇತಾ, ನಾಳೆ ನಿಮ್ಮ ಚಿತ್ರ ಬರ್ತಿದೆ, ನೀವು ಏನ್ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ ಜೀ ಕನ್ನಡ ವಾಹಿನಿ ವೀಕ್ಷಕರಿಗೆ? ತುಂಬಾ ಜನರಿಗೆ ರೀಚ್ ಆಗೋದ್ರಲ್ಲಿ ಫೇಲ್ ಆಗಿದ್ದೀವಿ. ಮೂವಿ ಫಸ್ಟ್ ರಿಲೀಸ್ ಆದವಾಗ, ಸೆಕೆಂಡ್ ಟೈಮ್ ರಿಲೀಸ್ ಆದವಾಗ, ಬಟ್ ಥ್ಯಾಂಕ್ಸ್ ಟು ಜೀ ಕನ್ನಡ ಐ ಮೀನ್ ಇಲ್ಲಿ ಎಲ್ರಿಗೂ ತಲುಪ್ತಾ ಇದೆ. ಒಳ್ಳೆ ಸಿನಿಮಾ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ, ಮನ ತಟ್ಟುವಂತಹ ಕಲುಕುವಂತಹ ಸಿನಿಮಾ ನೋಡಿ. ಡೆಫಿನೆಟ್ಲಿ ನಿಮ್ಮ ಫೀಡ್ಬ್ಯಾಕ್ಗೋಸ್ಕರ ನಾವು ಕಾಯ್ತಿರ್ತೀವಿ. ಸೊ ನಿರಂಜನ್, ಜಿ ಚಾನಲ್ಗೆ ಥ್ಯಾಂಕ್ಸ್ ಹೇಳಬೇಕು. ಇನ್ನು ಅದ್ಭುತವಾಗಿ ಪ್ರಮೋಟ್ ಮಾಡ್ತಾ ಇದ್ದೀರಿ, ತುಂಬಾ ಖುಷಿ ಆಗ್ತಾ ಇದೆ. ಇದು ಈ ಸಿನಿಮಾ ನೋಡೋದ್ರಿಂದ ನೋಡದವರ ಜೀವನದಲ್ಲಿ ಒಂದು 10% ಆದ್ರೂ ಬದಲಾವಣೆ ಆಗುತ್ತೆ ಅಂತ ಬಯಸ್ತೀನಿ. ದಯವಿಟ್ಟು ನೋಡಿ. ಇಷ್ಟೆಲ್ಲ ನಾವು ಹೇಳಿರೋದ್ರಿಂದ ಏನಿರ್ಬೋದು ಈ ಚಿತ್ರದಲ್ಲಿ ಇನ್ನೂ ಕುತೂಹಲ ಇದ್ದೇ ಇರುತ್ತೆ. ಅದಕ್ಕೋಸ್ಕರನಾದ್ರೂ ಐ ಥಿಂಕ್ 100 ಜನ ಇದನ್ನ ನೋಡ್ತಾರೆ. ಸೊ ಸಿನಿಮಾ ನೋಡಾದ್ಮೇಲೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಡೆಫಿನೆಟ್ಲಿ ನಮಗೆ ನೀವು ಫೇಸ್ಬುಕ್ ಅಲ್ಲಿ ಕಳಿಸಬಹುದು. ಫೇಸ್ಬುಕ್ ಅಲ್ಲಿ ಆಕ್ಟಿವ್ ಆಗಿದ್ದೀವಿ, ಜೀ ಕನ್ನಡ ಅಂತ ನಮ್ಮ ಪೇಜ್. ಅಲ್ಲಿ ಇಂಟರ್ವ್ಯೂ ಹೇಗಿತ್ತು, ಶ್ರುತಿ ಅವ್ರು ಮಾತಾಡಿದ್ದು ಏನನ್ನಿಸ್ತು, ಶ್ರುತಿಗೆ ಒಂದು ಮೆಸೇಜ್ ಕೊಡ್ಬೇಕಂದ್ರೆ ನೀವು ಡೆಫಿನೆಟ್ಲಿ ಅಲ್ಲಿ ಮೆಸೇಜ್ ಟೈಪ್ ಮಾಡಬಹುದು. ಶ್ರುತಿ ಅದನ್ನ ನೋಡಿ 100% ರಿಪ್ಲೈ ಮಾಡ್ತಾರೆ. ಸೊ ಶ್ರುತಿನ ಇವತ್ತು ಕರೆಸಿ ಮಾತಾಡ್ಸಿದ್ದು ನನಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಲೈಫಲ್ಲಿ ಚಿಕ್ಕ ಪುಟ್ಟ ವಿಷಯಕ್ಕೆ ನಾವು ತುಂಬಾ ಕ್ರಿಬ್ ಮಾಡ್ತಿರ್ತೀವಿ, ಅದಿಲ್ಲ ಇದಿಲ್ಲ ಅಂತ. ಲೈಫಲ್ಲಿ ಎಷ್ಟೋ ಸಲ ಎಲ್ಲ ಕಳ್ಕೊಂಡ್ರು ಅಂತವ್ರು ನನಗೆಲ್ಲ ಇದೆ ಅಂತ ಹೇಳಿ ಎಲ್ಲವನ್ನ ಮೆಟ್ಟಿ ನಿಂತು ಲೈಫಲ್ಲಿ ಆ ಸಕ್ಸಸ್ ನ ಕಾಣ್ತಾರೆ. ಹ್ಯಾಟ್ಸ್ ಆಫ್ ಟು ಶ್ರುತಿ. ನಮ್ಮೆಲ್ಲರ ಪರವಾಗಿ ನಾವೆಲ್ಲರೂ ಶ್ರುತಿ ನಿಮ್ ಜೊತೆ ಯಾವಾಗ್ಲೂ ಇದ್ದೇ ಇರ್ತೀವಿ. ನಿಮಗೆ ಆ ಹೋಪ್ ಏನ್ ಬೇಕು ಲೈಫಲ್ಲಿ, ಶಕ್ತಿ ಏನ್ ಬೇಕು, ಸ್ಟ್ರೆಂತ್ ಏನ್ ಬೇಕು, ಮೋಟಿವೇಶನ್ ಏನ್ ಬೇಕು ಅದನ್ನೆಲ್ಲ ಕೊಡ್ತಾನೆ ಇರ್ತೀವಿ. ವಾಟ್ಸೆ ಡೆಫಿನೆಟ್ಲಿ ಅಂಡ್ ಎಸ್ cheers to ಶ್ರುತಿ ಅಂತ ಹೇಳ್ತಾ ಇವತ್ತಿನ ಮಾರ್ನಿಂಗ್ ಮಂತ್ರ ಮುಗಿಸ್ತಾ ಇದೀವಿ. ಫಾರ್ ನೌ ದಿಸ್ ಇಸ್ ಸೌಜನ್ಯ ಸೈನಿಂಗ್ ಆಫ್. ಅರುಣ್ ಹರಿಹರನ್ ಸೈನಿಂಗ್ ಆಫ್. ಶ್ರುತಿ ಅಂಡ್ ಅಲ್ಲ ಶ್ರುತಿಗೆ ಕೂಡ ಅಂಡ್ ಆಲ್ಸೋ ಶ್ವೇತಾ, ನಿರಂಜನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಿರಂತರವಾಗಿ ಜೀ ಕನ್ನಡ ನೋಡ್ತಾ ಇರಿ, ಕಂಡುಕೊಳ್ಳೋದು.